ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಡು ಜಾಬ್ ಅಲರ್ಟ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಶಾಸನ ಭಾಗ 1 ತರಗತಿಯನ್ನು ನಿರ್ವಹಿಸಿಕೊಟ್ಟಿದ್ದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಶಾಸನಗಳ ಬಗ್ಗೆ ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ್ದೆ ಸ್ನೇಹಿತರೆ. ಅದೇ ರೀತಿ ಇನ್ನು ಮಿಕ್ಕ ಉಳಿದ ಶಾಸನಗಳನ್ನು ಭಾಗ 2ರಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಶಾಸನಗಳು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಕೋನದಿಂದ ಬಹಳ ಮುಖ್ಯ. ನಾನು ಚರ್ಚೆ ಮಾಡಿರುವಂತಹ ಇಷ್ಟು ಶಾಸನಗಳಲ್ಲಿ ಎಷ್ಟು ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲ ಶಾಸನಗಳನ್ನು ಗಮನವಿಟ್ಟು ಓದ್ಕೊಂಡು ಹೋಗಿ, ಯಾವುದೇ ಪರೀಕ್ಷೆ ಇರ್ಬೋದು, ಹೈಸ್ಕೂಲ್ ಟೀಚರ್ ಇರ್ಬೋದು, NET KCET ಇರ್ಬೋದು, ನಂತರ PU ಉಪನ್ಯಾಸಕರು, ಎಲ್ಲ ಪರೀಕ್ಷೆಗಳಿಗೂ ಒಂದಲ್ಲ ಎರಡು ಪ್ರಶ್ನೆಗಳು ಶಾಸನಗಳ ಬಗ್ಗೆ ಇದ್ದೇ ಇರುತ್ತೆ. ಹಾಗಾಗಿ ಇಷ್ಟು ವಿಷಯಗಳನ್ನು ಗಮನವಿಟ್ಟು ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಂತರ ಟೆಲಿಗ್ರಾಮ್ ಗ್ರೂಪನ್ನು ರೂಪಿಸಲಾಗಿದೆ ಸ್ನೇಹಿತರೆ. ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರೋ ಅವರೆಲ್ಲರೂ ಸಹ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ ಸ್ನೇಹಿತರೆ. ನಂತರ ಮುಂದಿನ ದಿನಗಳಲ್ಲಿ ಮಾದರಿ ಪ್ರಶ್ನೆಗಳ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಆ ಗ್ರೂಪ್ನಲ್ಲಿ ನಿಮಗೆ ಟೆಸ್ಟ್ ಮೋಸ್ ಮುಖಾಂತರ ಲಿಂಕನ್ನು ಕಳಿಸಲಾಗುತ್ತೆ. ನೀವೆಲ್ಲರೂ ಸಹ 50 ಅಥವಾ 100 ಪ್ರಶ್ನೆಗಳಿಗೆ ಮಾದರಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿಬಿಟ್ಟು ಪ್ರತಿ ವಾರ ಅಥವಾ ವಾರದಲ್ಲಿ 2 ದಿನ ಈ ಪರೀಕ್ಷೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆ ಆ ಗ್ರೂಪ್ ಅನ್ನುವಂತಹದ್ದು ಸಹಾಯ ಆಗುತ್ತೆ. ನಂತರ ಕೆಲವೊಂದು ಉಪಯುಕ್ತ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಅಥವಾ ನೋಟ್ಸ್ಗಳನ್ನು ಹಂಚ್ಕೊಳ್ಳೋದಕ್ಕೆ ನೆರವಾಗುತ್ತೆ ಅಂತ ಹೇಳ್ಕೊಳ್ತಾ ಸ್ನೇಹಿತರೆ. ಬನ್ನಿ ಹಾಗಾದರೆ ಶಾಸನ ಭಾಗ 2ನ್ನು ತರಗತಿಯನ್ನು ಪ್ರಾರಂಭ ಮಾಡೋಣ. ಯಾರೆಲ್ಲ ಕರ್ನಾಡು ಜಾಬ್ ಅಲರ್ಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವ ಮುಖಾಂತರ ಇದೇ ರೀತಿ ತರಗತಿಗಳನ್ನು ನಡೆಸೋದಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ, ಈ ಬೆಳತೂರು ಶಾಸನ ಹಿಂದೆ ಹೇಳಿದ್ದೆ. ಮುಂದಿನ ಹಂತದಲ್ಲಿ ಬೆಳತೂರು ಶಾಸನ ಮಾಡ್ತೀನಿ ಅಂತೇಳಿ ಅಂತ. ಇದು ದೇಕಬ್ಬೆಯ ಶಾಸನ ಅಂತ ಕರೀತಾರೆ. ಇದು ಹೆಗ್ಗಡದೇವನ ಕೋಟೆ ತಾಲೂಕಿನ ಬೆಳತೂರು ಗ್ರಾಮದಲ್ಲಿ ಕ್ರಿಸ್ತಶಕ 1057ರ ಶಾಸನ ಸುದೀರ್ಘವಾಗಿದೆ ಅಂತ ಹೇಳ್ತಾರೆ. ಇದು ದೇಕಬ್ಬೆಯ ಶಾಸನವೆಂದು ಸುಪ್ರಸಿದ್ಧ ಅನ್ನುವಂತಹದ್ದು. ಇದು ಕೇಳಲಾಗಿದೆ ಸ್ನೇಹಿತರೆ. ಇದು ಯಾವ ಸ್ಥಳದಲ್ಲಿ ಸಿಕ್ಕಿದೆ ಅಂತ ಕೇಳಿದರೆ ಹೆಗ್ಗಡದೇವನ ಕೋಟೆ ಬೆಳತೂರಲ್ಲಿ ಸಿಕ್ಕಿರುವಂತಹದ್ದು ಅನ್ನುವಂತಹದ್ದು. ದೇಕಬ್ಬೆ ನುಗುನಾಡಿನ ಅಧಿಪತಿ ರವಿಗನ ಮಗಳು ಅಂತ ಹೇಳಲಾಗುತ್ತೆ. ನವಿಲೆ ನಾಡಿನ ಅಧಿಪತಿ ಏಚ ಎಂಬಾತನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು ಅನ್ನುವಂಥದ್ದು ಈ ಪ್ರಶ್ನೆ ಆಗಿದೆ. ಯಾರಿಗೆ ಕೊಟ್ಟು ಮದುವೆ ಮಾಡಲಾಗಿದೆ ಅನ್ನುವಂತಹದನ್ನು ಏಚ ಎಂಬುವನಿಗೆ ಕೊಟ್ಟು ಮದುವೆ ಮಾಡಲಾಗಿದೆ ಅನ್ನುವಂತಹದನ್ನು ಹೇಳಲಾಗುತ್ತೆ. ನಂತರ ದೇಕಬ್ಬೆಯನ್ನು ಈ ಶಾಸನದಲ್ಲಿ ವರ್ಣನೆಯನ್ನು ಅಂದರೆ ಬಿರುದನ್ನು ಕೊಡಲಾಗಿದೆ. ರವಿಗನ ಕುಲದೀಪಿಕೆ ಅಂತ ವರ್ಣನೆಯನ್ನು ಮಾಡಲಾಗಿದೆ. ಮತ್ತು ಕುಲಪುತ್ರಿ ಎನ್ನುವಂತಹ ಬಿರುದನ್ನುವಂತಹದನ್ನು ನೋಡ್ಬೋದು. ಇಷ್ಟು ದೇಕಬ್ಬೆಯ ಬೆಳತೂರು ಶಾಸನದಲ್ಲಿ ಬರುವಂತಹ ಪ್ರಮುಖವಾದಂತಹ ಅಂಶಗಳು ಸ್ನೇಹಿತರೆ. ಇದರಲ್ಲಿ ಯಾವುದಾದ್ರು ನೆನ್ಪಿಡ್ಕೊಬೇಕು ಅಂದರೆ ರವಿಗನ ಕುಲದೀಪಿಕೆ ಅಂತ ಯಾವ ಶಾಸನದಲ್ಲಿ ಕರೆಯಲಾಗಿದೆ, ಬೆಳತೂರು ಶಾಸನ ಎಲ್ಲಿ ಸಿಗಲಾಗಿದೆ ಅನ್ನುವಂತಹದ್ದು, ಈಗ ಯಾವ ನಾಡಿನವಳು ನುಗುನಾಡಿನವಳು ಅನ್ನುವಂತಹದ್ದು, ಯಾರಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು, ಏಚ ಎಂಬಾತನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು ಅಂತ. ಅಣ್ಣನ ಬಗ್ಗೆ ಅಧ್ಯಯನ ಮಾಡುವಾಗ ಇದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಂಡಿದ್ವಿ. ಅದೇ ರೀತಿ ಈ ಶಾಸನದ ಬಗ್ಗೆ ತಿಳ್ಕೊಳ್ಳುವಾಗ ಇದು ಸಹ ಭಾಳ ಮುಖ್ಯ ಅನ್ನುವಂತಹದ್ದು. ನಂತರ ಬರುವಂತಹದ್ದು ಬೇಲೂರು ವಿಷ್ಣುವರ್ಧನನ ಶಾಸನ ಅನ್ನುವಂತಹದ್ದು. ಕ್ರಿಸ್ತಶಕ 1117ರಲ್ಲಿ ಈ ಶಾಸನವನ್ನು ರಚಿಸಲಾಗುತ್ತೆ. ಹೊಯ್ಸಳ ವಂಶದ ವರ್ಣನೆಯನ್ನು ಬಹುವಿಸ್ತಾರವಾಗಿ ಕೊಡುವಂತಹ ಶಾಸನ ಇದಾಗಿದೆ ಸ್ನೇಹಿತರೆ. ಅಂದರೆ ವಿಷ್ಣುವರ್ಧನನ ಪಟ್ಟಣದ ರಾಣಿಯರ ಶಾಂತಲೆಯನ್ನು ಚಿಕ್ಕದಾದರೂ ಅಚ್ಚುಕಟ್ಟಾದ ರೀತಿಯಲ್ಲಿ ಈ ಶಾಸನ ಹೊಗಳುವಂತಹ ನೋಡ್ಬೋದು. ವಿಷ್ಣುವರ್ಧನನು ಸ್ವಯಂರ್ಜಿತದಿಂದ ಚೆನ್ನಕೇಶವ ದೇವಾಲಯ ಕಟ್ಟಿಸಿದನು ಅನ್ನುವಂತಹ ಉಲ್ಲೇಖವನ್ನು ಇದು ಚರ್ಚೆ ಮಾಡುತ್ತೆ. ವಿಜಯನಾರಾಯಣ ಅನ್ನುವಂತಹ ದೇವರನ ಹಿನ್ನೆಲೆಯಲ್ಲಿ ಇದನ್ನು ಕಟ್ಟಿಸುವಂತಹ ನೋಡ್ಬೋದು. ನಂತರ ಏನು ಹೇಳುತ್ತಪ್ಪ ಅಂದರೆ ವಿನಯಾದಿತ್ಯನು ಕೊಂಕಣಿಗರನ್ನು ಗೆದ್ದ ಸಂಗತಿಯನ್ನು ಈ ಶಾಸನ ಹೇಳುತ್ತೆ. ಕೇಳ್ಬೋದು ಇದೇ ರೀತಿ ಪ್ರಶ್ನೆ. ಕೊಂಕಣಿಗರನ್ನು ಗೆದ್ದ ಸಂಗತಿಯನ್ನು ಯಾವ ಶಾಸನ ಹೇಳುತ್ತೆ ಅಂದರೆ ವಿಷ್ಣುವರ್ಧನನ 1117ರ ಶಾಸನ ಅನ್ನುವಂತಹದನ್ನು ನೆನ್ಪಿಡ್ಕೊಬೇಕು. ಇಲ್ಲಿ ವರ್ಣನೆ ಇದೆ. ಕೊಂಕಣಿಗಲ್ವ ಖಡ್ಗದ ಕಂಕಣ ಎದೆಯ ನೆಲವೊಮ್ಮೆ ಅನ್ನುವಂತಹದ್ದು ಈ ವರ್ಣನೆ ಇರುವಂತಹದ್ದು. ಹಾಗಾಗಿ ಇದನ್ನು ಸಹ ನೆನ್ಪಿಡ್ಕೊಳ್ಳುವಂತಹದ್ದು ಒಳ್ಳೆಯದು ಅನ್ನುವಂತಹದ್ದು. ನಂತರ ಪಿಂಗದೆ ತೋಳೊಳ್ಕವೀರ್ಯಂ ಲಂಗಿರೆ ಜಯಲಕ್ಷ್ಮಿ ಲಕ್ಷ್ಮೀ ವರ್ಧಿಸೆ ಸುಟ್ಟಂ ಅನ್ನುವಂತಹ ಈ ಶಾಸನದಲ್ಲಿ ವರ್ಣನೆ ಪ್ರಸಿದ್ಧವಾದಂತಹದ್ದು. ಇದನ್ನು ಸಹ ನೆನಪಿನಲ್ಲಿಟ್ಕೊಬೇಕು. ನಂತರ ವಿಷ್ಣುವರ್ಧನ ತಲಕಾಡನ್ನು ಗೆದ್ದ ಸಂಗತಿಯನ್ನು ಈ ಶಾಸನ ಹೇಳುತ್ತೆ. ಯಾವ ಶಾಸನ ವಿಷ್ಣುವರ್ಧನ ತಲಕಾಡನ್ನು ಗೆದ್ದ ಸಂಗತಿಯನ್ನು ಹೇಳಾಗುತ್ತೆ ಅಂತಂದರೆ ವಿಷ್ಣುವರ್ಧನ 1117ರ ಶಾಸನ ಅನ್ನುವಂತಹದನ್ನು ನೆನಪಿಡ್ಕೊಬೇಕು ಸ್ನೇಹಿತರೆ.
ಹಾಗಾಗಿ ಇದರಲ್ಲಿ ನೋಡಿ ಎಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ ಅನ್ನುವಂತಹದ್ದು. ಸ್ವಯಂ ಅರ್ಜಿತದಿಂದ ಚೆನ್ನಕೇಶ ದೇವಾಲಯ ಕಟ್ಟಿಸಿರುವಂತಹದ್ದು, ನಂತರ ಕೊಂಕಣಿಗರನ್ನು ಗೆದ್ದ ಸಂಗತಿಯನ್ನು ಹೇಳುವಂತಹದ್ದು, ಮತ್ತು ತಲಕಾಡನ್ನು ಗೆದ್ದ ಸಂಗತಿಯನ್ನು ಹೇಳುವಂತಹದ್ದು, ಇಷ್ಟು ಬಹಳ ಮುಖ್ಯ ಅನ್ನುವಂತಹದ್ದು. ನಂತರ ಕುವರ ಲಕ್ಷ್ಮಣನ ವೀರಗಲ್ಲು ಶಾಸನ 1220. ಇದು ಬಹಳ ಮುಖ್ಯವಾದ ಶಾಸನ ಸ್ನೇಹಿತರೆ. ಇದನ್ನು ಕೇಳಿದ್ದಾರೆ ಸಾಕಷ್ಟು ಬಾರಿ ಈ ಶಾಸನದ ಬಗ್ಗೆ. ನೋಡೋಣ ಇದರಲ್ಲೆಲ್ಲ ಏನು ವಿಶೇಷತೆ ಇದೆ ಅನ್ನುವಂತಹದ್ದು. ಹಳೆಬೀಡಿನ ವೈಶಾಲೇಶ್ವರ ದೇವಸ್ಥಾನದ ಪ್ರಕಾರದಲ್ಲಿ ಪಶ್ಚಿಮದ ಕಡೆ ಇರುವ ಕಂಬದಲ್ಲಿ ಈ ಶಾಸನ ಇದೆ ಅಂತ ಹೇಳಲಾಗುತ್ತೆ. ಇಮ್ಮಡಿ ಬಲ್ಲಾಳನು ಮೃತನಾದಾಗ ಅವನ ನೆಚ್ಚಿನ ಸೇನಾಧಿಪತಿ ಕುವರ ಲಕ್ಷ್ಮಣ ಚಮೂಪನು ತನ್ನ 1,000 ಅನುಯಾಯಿಗಳೊಡನೆ ಪ್ರಾಣತ್ಯಾಗ ಮಾಡುತ್ತಾನೆ. ಅವನ ಸತಿ ಸುಗ್ಗಲ ದೇವಿಯು ಸಹ ಪ್ರಾಣತ್ಯಾಗವನ್ನು ಮಾಡ್ತಾಳೆ. ಆ ವಿಚಾರವನ್ನು ಕುರಿತಿರುವಂತಹದ್ದು ಕುವರ ಲಕ್ಷ್ಮಣನ ವೀರಗಲ್ಲು ಶಾಸನ ಅನ್ನುವಂತಹದ್ದು. ಇಲ್ಲೊಂದು ವಿಶೇಷ ಇದೆ. ರಾಜ ಸತ್ತಾಗ ಅವನೊಡನೆ ಸಾಯುವನೆಂದು ಭಾಷೆಯನ್ನು ಕೊಟ್ಟು ಅದರಂತೆ ನಡೆಯುತ್ತಿದ್ದವರನ್ನು ವೇಳೆವಾಳಿಗಳು ಅಂತೇಳ್ಬಿಟ್ಟು ಕರೀತಾರೆ. ಇದನ್ನು ನೆನ್ಪಿಡ್ಕೊಬೇಕು, ಇದನ್ನು ಕೇಳಿದರೆ ವೇಳೆವಾಳಿಗಳು ಅಂತ ಯಾರನ್ನು ಕರೀತಾರೆ ಅನ್ನುವಂತಹದ್ದು. ರಾಜ ಸತ್ತಾಗ ಅವನೊಡನೆ ಸಾಯುವನೆಂದು ಭಾಷೆಯನ್ನು ಕೊಟ್ಟು ಅದರಂತೆ ನಡೆಯುತ್ತಿದ್ದವರನ್ನು ವೇಳೆವಾಳಿಗಳು ಅಂತೇಳ್ಬಿಟ್ಟು ಕರಿತಿದ್ರು ಅನ್ನುವಂತಹದ್ದು. ಹಾಗಾಗಿ ಇದಕ್ಕೆ ವೀರಗಲ್ಲು ಅಂತಲೂ ಸಹ ಹೆಸರು ಇರುವಂತಹದ್ದು ನೋಡ್ಬೋದು. ಇನ್ನೊಂದು ಇದೆ, ವೇಳೆವಾಳಿಗಳ ಮತ್ತೊಂದು ಹೆಸರು ಏನಪ್ಪ ಅಂದರೆ ಗರುಡರು ಅಂತ ಕರಿತಾ ಇದ್ರು ಸ್ನೇಹಿತರೆ. ಹಾಗಾಗಿ ಇದು ಇನ್ನೊಂದು ಕುಮಾರಲಕ್ಷ್ಮಣ ವೀರಗಲ್ಲು ಶಾಸನ ಎಲ್ಲಿದೆ ಅಂದರೆ ಹಳೆಬೀಡಿನ ವೈಶಾಲೇಶ್ವರ ದೇವಸ್ಥಾನದಲ್ಲಿ ಸಿಕ್ಕಿದೆ ಎನ್ನುವಂತಹದ್ದು. ನಂತರ ಇನ್ನೂ ಒಂದು ವಿಶೇಷತೆ ಇದೆ. ಕುವರಲಕ್ಷ್ಮಣನು ಬಲ್ಲಾಳನಿಗೆ ಭಾಷೆಯನ್ನು ಕೊಟ್ಟು ಎಡಗಾಲಿನಲ್ಲಿ ತೊಡರನ್ನು ಧರಿಸಿದ್ದನು ಅಂತ ಹೇಳಲಾಗಿದೆ. ನಂತರ ಗರುಡ ಪದ್ಧತಿಯ ವಿವರವಾದ ಪರಿಚಯಕ್ಕೆ ಈ ಶಾಸನವನ್ನು ನೋಡಬೇಕಾಗ್ತದೆ ಎನ್ನುವಂತಹದ್ದು. ಅಂದರೆ ವೇಳವಾಳಿಗಳು ಗರುಡ ಪದ್ಧತಿಯ ಬಗ್ಗೆ ಅತ್ಯಂತ ಹೆಚ್ಚು ಮಾಹಿತಿಯನ್ನು ಈ ಕುವರಲಕ್ಷ್ಮಣನ ವೀರಗಲ್ಲು ಶಾಸನ ಅನ್ನುವಂತಹದ್ದು ಪ್ರಮುಖ. ಇದರಲ್ಲಿ ನೀವು ನೋಡಬೇಕು, ವೀರಬಲ್ಲಾಳ ಇಮ್ಮಡಿ ಬಲ್ಲಾಳನು ಮೃತನಾದಾಗ ಅವನೊಂದಿಗೆ ಚಿತೆಯನ್ನೇರಿದ ಅಂದರೆ ಪ್ರಾಣತ್ಯಾಗ ಮಾಡಿದಂತಹ ವ್ಯಕ್ತಿ ಯಾರು ಅಂದರೆ ಕುವರಲಕ್ಷ್ಮಣ ಮತ್ತು ಚಮೂಪನು ಅನ್ನುವಂತಹದ್ದು. ನಂತರ ಇದರಲ್ಲಿ ವೇಳೆವಾಳಿಗಳ ಪ್ರಸ್ತಾಪ ಬರುತ್ತೆ, ಅವರನ್ನು ಗರುಡರು ಅಂತ ಕರೆಯಲಾಗುತ್ತೆ ಅನ್ನುವಂತಹದ್ದು. ಮತ್ತು ಗರುಡ ಪದ್ಧತಿಯ ವಿವರವಾದ ವಿಚಾರಗಳನ್ನು ಈ ಶಾಸನ ಹೇಳಲಾಗುತ್ತೆ ಅನ್ನುವಂತಹದ್ದು. ನಂತರ ಬರುವಂತಹದ್ದು ಬುಕ್ಕನ ಶ್ರವಣಬೆಳಗೊಳ ಶಾಸನ 1368. ಇದು ಸಹ ಪ್ರಮುಖವಾದ ಶಾಸನ. ಇದು ಇತಿಹಾಸದಲ್ಲೆಲ್ಲ ಓದಿರ್ತೀರ. ಮತ್ತು ಇದು ವೈಷ್ಣವರಿಗೂ ಜೈನರಿಗೂ ವ್ಯಾಜ್ಯವಾದಂತಹ ಸಂದರ್ಭ. ವೈಷ್ಣವರಿಗೂ ಜೈನರಿಗೂ ವ್ಯಾಜ್ಯವಾಗಿ ಜೈನರಿಗೆ ಹಾನಿ ತೊಂದರೆಗಳ ಆದಂತಹದನ್ನು ಈ ಶಾಸನ ಹೇಳಲಾಗುತ್ತೆ. ಆಗ ಬುಕ್ಕನು ಇದನ್ನು ನಿವಾರಿಸಿದನು. ಧರ್ಮ ಸಮನ್ವಯ ಶಾಸನ ಅಂತಲೂ ಸಹ ಇದನ್ನ ಕರೆಯಲಾಗುತ್ತೆ. ಆಗ ಬುಕ್ಕನು ಇದನ್ನು ನಿವಾರಿಸಿದ್ನು ಅನ್ನುವಂತಹದ್ದು. ಇದರಲ್ಲಿ ಎಲ್ಲ ಧರ್ಮದವರು ಕೂಡಿ ಬಸವಿ ಸಿಟ್ಟಿಗೆ ಸಂಘನಾಯಕ ಪಟ್ಟವನ್ನು ಕಟ್ಟಿದರೆಂಬ ಮಾತು ಗಮನಾರ್ಹವಾದದ್ದು ಅನ್ನುವಂತಹದನ್ನು ಹೇಳಲಾಗುತ್ತೆ. ಈ ಶಾಸನದ ಪಾಠ ಬೆಂಗಳೂರು ಜಿಲ್ಲೆ ಮಾಗಡಿ ತಾಲೂಕಿನ ಕಲ್ಲೊಂದರಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಅಲ್ಲಿ ಭಕ್ತರು ಅನ್ಯಾಯದಳು ಕೊಲ್ಲುವುದು ಎಂಬ ಮಾತು ಈ ಶಾಸನಕ್ಕೆ ಗಂಭೀರ ಸ್ವರೂಪ ತಂದುಕೊಡುತ್ತೆ ಅನ್ನುವಂತಹದ್ದು. ಈ ವಾಕ್ಯ ಭಾಳ ಮುಖ್ಯ. ಇದನ್ನು ಕೇಳ್ತಾರೆ ಒಂದೊಂದ್ಸತಿ, ಭಕ್ತರು ಅನ್ಯಾಯದಳು ಕೊಲ್ಲುವುದು ಅಂತ ಯಾವ ಶಾಸನದಲ್ಲಿದೆ ಅನ್ನುವಂತಹದ್ದಿಂದ ನೀವು ಬುಕ್ಕನ ಶಾಸನ ಅನ್ನುವಂತಹದ್ದು. ಸ್ನೇಹಿತರೆ, ಈ ಶಾಸನ ಭಾಳ ನೆನಪಿಟ್ಕೊಂಡಿರಿ. ಮತ್ತು ಈ ಶಾಸನದ ಸುತ್ತಮುತ್ತ ಬರುವಂತಹ ಕಾಲಘಟ್ಟ, ರಾಜರು ಮತ್ತು ಇದರ ವಿಶೇಷತೆಗಳನ್ನು ಹೆಚ್ಚು ಗಮನದಲ್ಲಿಟ್ಕೊಳ್ಳಿ. ಯಾಕಂದರೆ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮಗೆ GK ಎಲ್ಲಾದರೂ ಬರ್ಬೋದು ಅಥವಾ ಸಾಹಿತ್ಯ ಲಿಟ್ರೇಚರಲ್ಲಾದರೂ ಸಹ ಬರೋ ಸಾಧ್ಯತೆ ಇರುತ್ತೆ ಅನ್ನುವಂತಹದ್ದು. ನಂತರ ಇಷ್ಟು ಬುಕ್ಕರಾಯನ ಶಾಸನ. ಇದೊಂದು ಧರ್ಮ ಸಮನ್ವಯ ಶಾಸನ. ಜೈನರಿಗೂ ಮತ್ತು ವೈಷ್ಣವರಿಗೂ ಹಾನಿ ತೊಂದರೆ ಆದಂತಹ ಸಂದರ್ಭದಲ್ಲಿ ಬುಕ್ಕ ಇದನ್ನು ನಿವಾರಿಸ್ತಾನೆ ಅನ್ನುವಂತಹದ್ದು. ಯಾರಿಗೆ ಪಟ್ಟವನ್ನು ಕಟ್ತಾರೆ? ಸಂಘನಾಯಕನ ಎಂಬುವನಂತನಿಗೆ ಪಟ್ಟ ಕಟ್ಟುವಂತಹದನ್ನು ನೋಡ್ಬೋದು. ನಂತರ ಈ ಶಾಸನದ ಪಾಠ ಬೆಂಗಳೂರು ಜಿಲ್ಲೆ ಮಾಗಡಿ ತಾಲೂಕಿನ ಕಲ್ಲೊಂದರಲ್ಲಿದೆ ಎನ್ನುವಂತಹದನ್ನು ಹೇಳಲಾಗುತ್ತೆ. ಇದರಲ್ಲಿರುವಂಥ ಪ್ರಸಿದ್ಧ ಹೇಳಿಕೆ ಭಕ್ತರು ಅನ್ಯಾಯದಲ್ಲೂ ಕೊಲ್ಲುವುದು ಎನ್ನುವಂತಹ ಮಾತು ಇರುವಂತಹದ್ದು ಅನ್ನುವಂತಹದ್ದು. ಇನ್ನೊಂದು ಶಾಸನ ಇದೆ, ಇಲ್ಲೊಂದು ಯಾವುದು ಕ್ರಿಸ್ತಶಕ 1200ರಲ್ಲಿ ಅದೇ ಕಾಲಘಟ್ಟದಲ್ಲಿ ಬರುವಂತಹದ್ದು. ಅಬ್ಬಲೂರಿನ ಶಾಸನ ಏಕಾಂತರಾಮಯ್ಯ ಜೈನ ಬಸದಿಗಳನ್ನು ಶಿವಾಲಯಗಳಾಗಿ ಪರಿವರ್ತಿಸಿದ್ದನ್ನು ಹೇಳಲಾಗುತ್ತೆ ಅನ್ನುವಂಥದ್ದು ಕೇಳ್ಬೋದು. ಜೈನ ಬಸದಿಗಳನ್ನು ಶಿವಾಲಯಗಳಾಗಿ ಪರಿವರ್ತಿಸಿದಂತಹ ಶಾಸನ ಯಾವುದಪ್ಪ ಅಂದರೆ ಅಬ್ಬಲೂರಿನ ಶಾಸನ ಅನ್ನುವಂತಹದ್ದು ನಾನು ನೆನ್ಪಿಟ್ಕೊಬೇಕು ಸ್ನೇಹಿತರೆ. ಅಂದರೆ ಇಷ್ಟು ಶಾಸನಗಳ ಬಗ್ಗೆ ನೀವೇನಾದ್ರು ತಿಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬರುವಂತಹ ಎಲ್ಲ ಶಾಸನಗಳ ಬಗ್ಗೆ ನೀವು ಕೂಲಂಕುಷವಾಗಿ ಪರಿಶೀಲಿಸಿ ವಿಮರ್ಶೆ ಮಾಡಿ ಹಾಕೋದಕ್ಕೆ ಸರಿಯಾಗುತ್ತೆ ಅನ್ನುವಂತಹದ್ದು. ಇನ್ನೊಂದು, ಕನ್ನಡ ಕವಿಗಳು ಸಹ ಸಾಕಷ್ಟು ಶಾಸನಗಳನ್ನು ಬರೆದಿರೋ ಸ್ನೇಹಿತರೆ. ಇದನ್ನು ನೀವು ನೆನ್ಪಿಡ್ಕೊಬೇಕು. ಯಾಕಂದರೆ ಇದ್ರ ಬಗ್ಗೆನೂ ಸಾಕಷ್ಟು ಬಾರಿ ಪ್ರಶ್ನೆಗಳು ಬರುವಂತಹದನ್ನು ನೋಡ್ಬೋದು. ಇದರಲ್ಲಿ ಮೊದಲನೇದು ಲಕ್ಕುಂಡಿ ಶಾಸನ ಸ್ನೇಹಿತರೆ. ಲಕ್ಕುಂಡಿ ಶಾಸನ ಈ ಶಾಸನವನ್ನು ನೋಡೋಣ ಬನ್ನಿ. ಇದು ಧಾರವಾಡ ಜಿಲ್ಲೆಯ ಗದಗ ತಾಲೂಕಿನ ಲಕ್ಕುಂಡಿಯಲ್ಲಿ ದೊರೆಯುತ್ತದೆ ಎನ್ನುವಂತಹದ್ದು ಈ ಶಾಸನ.
ಒಂದು ಶಾಸನದ ಕರ್ತೃ ರನ್ನನೇ ಎಂದು ತೀನಂಶ್ರೀ ಅವರು ತೀರ್ಮಾನಿಸಿದ್ದಾರೆ. ನೋಡ್ಬೋದು, ಈ ಶಾಸನವನ್ನು ಬರೆದಂಥವನು ರನ್ನನ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾದಂತಹ ರನ್ನ ಅನ್ನುವಂತಹದನ್ನು ಹೇಳಲಾಗುತ್ತೆ. ಇದರಲ್ಲೊಂದು ಸ್ಟೇಟ್ಮೆಂಟ್ ಇದೆ, ಉನ್ನತ ಕುಕ್ಕುಟೇಶ್ವರ ಎಂದು ಆರಂಭವಾಗುವ ಮತ್ತು ಜನಪದ ಪಂಕಜ ಭ್ರಮರಣ ಎಂದು ಆರಂಭವಾಗುವ ಪದ್ಯಗಳು ಈ ಶಾಸನದಲ್ಲಿದೆ ಅನ್ನುವಂಥ ಇವೆರಡು ನೆನ್ಪಿಟ್ಕೊಳ್ಳಿ. ಇದಂತೂ ಪ್ರಶ್ನೆ ಆಗಿದೆ, ಉನ್ನತ ಕುಕ್ಕುಟೇಶ್ವರ ಅಂತ ಯಾವ ಶಾಸನದಲ್ಲಿ ಹೇಳಲಾಗಿದೆ ಅನ್ನುವಂತಹದ್ದು. ನಂತರ ಇದು ನೆಕ್ಸ್ಟ್ ಆಗೋ ಸಾಧ್ಯತೆ ಇದೆ, ಪಂಕಜ ಭ್ರಮಣರಂ ಅನ್ನುವಂತಹದ್ದು ಆಗೋ ಸಾಧ್ಯತೆ ಇರುತ್ತೆ. ನೆನ್ಪಿಟ್ಕೊಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಲಕ್ಕುಂಡಿ ಶಾಸನವನ್ನು ಬರೆದಂಥವನು ಯಾರು ಅಂತಿದ್ರೆ ರನ್ನ ಅನ್ನುವಂತಹದ್ದು ನೆನಪಿನಲ್ಲಿ ಇಟ್ಕೊಬೇಕು. ಇದು ಕೇಳೋ ಸಾಧ್ಯತೆ ಇರುತ್ತೆ. ಈ ಶಾಸನದ ಕಾಲ ಕ್ರಿಸ್ತಶಕ 1007 ಅಂತ ಪರಿಗಣಿಸಲಾಗಿದೆ ಅನ್ನುವಂತಹದ್ದು. ಅತಿಮಬ್ಬೆಯ ಬಗೆಗಿನ ಗೌರವ ಇತ್ಯಾದಿಗಳನ್ನು ನೋಡಿದಾಗ ರನ್ನನೇ ಈ ಶಾಸನದ ಕರ್ತೃ ಅಂತ ಹೇಳಲಾಗುತ್ತೆ. ಇಷ್ಟು ಲಕ್ಕುಂಡಿ ಶಾಸನದ ಬಗ್ಗೆ ಇರುವಂತಹ ಪ್ರಮುಖವಾದಂತಹ ಅಂಶಗಳು ಸ್ನೇಹಿತರೆ, ಇದನ್ನು ನೆನ್ಪಿಟ್ಕೊಳ್ಳಿ ಅನ್ನುವಂತಹದ್ದು. ನಂತರ ಬರುವಂತಹದ್ದು ಶಾಂತಿನಾಥನ ಶಾಸನ 1068ರಿಂದ 1076 ಅನ್ನುವಂತಹದ್ದು. ಚಾಲುಕ್ಯ ಭುವನೈಕ್ಯ ಮಲ್ಲನ ಪಸಾಯಿಪನಾದ ಲಕ್ಷ ಕೈ ಕೆಳಗೆ ನುಂದಿಯಾಗಿದ್ದನು ಅನ್ನುವಂತಹದನ್ನು ಹೇಳಲಾಗುತ್ತೆ. ಇವನ ಕಾವ್ಯದಲ್ಲಿ ಪಂಪನ ಬಹುಮುಖ ವ್ಯಕ್ತಿತ್ವದ ಮುಂಬರುವಂತಹ ವಿಚಾರಗಳು ಕಂಡುಬರ್ತವೆ ಅನ್ನುವಂತಹದ್ದು ಶಾಂತಿನಾಥನ ಶಾಸನ. ಇಷ್ಟು ವಿಚಾರಗಳನ್ನು ಶಾಂತಿನಾಥನ ಶಾಸನದಲ್ಲಿ ಹೇಳಲಾಗಿದೆ ಅನ್ನುವಂತಹದ್ದು. ನಂತರ ನಾಗಚಂದ್ರನ ಕೆಲವು ಶಾಸನಗಳು. ಚಾಲುಕ್ಯರು ಮತ್ತು ಹೊಯ್ಸಳರಿಂದ ಸನ್ಮಾನಿತನಾದಂಥವನು ನಾಗಚಂದ್ರ. ಶ್ರವಣಬೆಳಗೊಳದಲ್ಲಿ ಮತ್ತು ಬಿಜಾಪುರದಲ್ಲಿ ಶಾಸನಗಳು ದೊರೆತಿದ್ದಾವೆ. ನಾಗಚಂದ್ರದ ಬಗ್ಗೆ ಬರುವಾಗ ಹೇಳಿದ್ದೆ, ಅಲ್ಲಿ ಶ್ರವಣಗೊಳ ಮತ್ತು ಬಿಜಾಪುರದಲ್ಲಿ ಶಾಸನಗಳು ದೊರೆತಿದ್ದಾವೆ ಅನ್ನುವಂತಹದ್ದು. ನಂತರ ಬಿಜಾಪುರದಲ್ಲಿ ಆಳುತ್ತಿದ್ದ ರಾಜನಿಗೂ ರಾಮಚಂದ್ರ ಚರಿತ ಪುರಾಣ ಕೃತಿಯಲ್ಲಿರುವ ಪದ್ಯಗಳಿಗೂ ಹೋಲಿಕೆ ಇದೆ, ಆದ್ದರಿಂದ ಈತನೇ ಈ ಶಾಸನ ಬರೆದಿರ್ಬೋದು ಅಂತ ಹೇಳಲಾಗುತ್ತೆ ಅನ್ನುವಂತಹದ್ದು. ಅಂದರೆ ಚಾಲುಕ್ಯರು ಮತ್ತು ಹೊಯ್ಸಳಿಂದ ಸನ್ಮಾನಿತನಾದವನು ಮತ್ತು ಬಿಜಾಪುರ ಶ್ರವಣಬೆಳಗೊಳ ಮತ್ತು ಬಿಜಾಪುರದಲ್ಲಿ ಶಾಸನ ದೊರೆದಿದ್ದಕ್ಕೆ ಆಧಾರ ಏನಪ್ಪ ಅಂದರೆ ಬಿಜಾಪುರದಲ್ಲಿ ಆಳುತ್ತಿದ್ದ ರಾಜನಿಗೂ ಮತ್ತು ರಾಮಚಂದ್ರ ಚರಿತ ಪುರಾಣ ಕೃತಿ ಅಲ್ಲಿರುವ ಪದ್ಯಗಳು ಹೋಲಿಕೆ ಇರುವಂತಹದ್ರಿಂದ ಪರಿಗಣಿಸಲಾಗಿದೆ ಎನ್ನುವಂತಹದ್ದು. ನಂತರ ಚಾಲುಕ್ಯ ರಾಜನಾದ ತ್ರಿಭುವನಮಲ್ಲ ವಿಕ್ರಮಾದಿತ್ಯ ಆಳ್ವಿಕೆಯಲ್ಲಿ ದಂಡನಾಯಕನು ಒಂದು ದೇವಸ್ಥಾನವನ್ನು ಕಟ್ಟಿಸಿದಂತೆ ಹೇಳಿದೆ ಎನ್ನುವಂತಹದ್ದು. ನಂತರ ವಿಜಯಪುರಕ್ಕಲ್ಲು ಕರಣಮಾಗಿರೆ ಒಂದು ಬಸದಿಯನ್ನು ಕಟ್ಟಿಸಿದಂತೆ ಮಲ್ಲಿನಾಥ ಪುರಾಣದಲ್ಲಿ ಹೇಳಿಕೊಂಡಿದ್ದಾನೆ ಎನ್ನುವಂತಹದ್ದು. ಈ ಪ್ರಶ್ನೆ ಆಗಿದೆ ಸ್ನೇಹಿತರೆ, ವಿಜಯಪುರದಲ್ಲಿ ಬಸದಿಯನ್ನು ಕಟ್ಟಿಸಿದಂಥವನು ಯಾರು ಅಂದರೆ ನಾಗಚಂದ್ರ ಅನ್ನುವಂತಹದ್ದು. ಅದರಲ್ಲಿರುವಂಥ ಸ್ಟೇಟ್ಮೆಂಟ್ ನೋಡ್ಬೋದು, ವಿಜಯಪುರಕ್ಕಲ್ಲು ಕರಣಮಾಗಿರೆ ಎನ್ನುವಂತಹದನ್ನು ನೋಡ್ಬೋದು. ಈ ಶಾಸನ ವಿಜಯಪುರದ ಮ್ಯೂಸಿಯಂನಲ್ಲಿದೆ ಅಂತ ಹೇಳಲಾಗುತ್ತೆ. ಈ ಶಾಸನವನ್ನು ಬರೆದಂಥವನು ಯಾರು? ನಾಗಚಂದ್ರ ಕವಿ ಎನ್ನುವಂತಹದ್ದು. ಭಾಳ ಮುಖ್ಯವಾದಂತಹದ್ದು ಶಾಸನ. ಇದರಲ್ಲಿ ಬರುವಂತಹ ಪ್ರಮುಖವಾದ ಏನಪ್ಪ ಅಂದರೆ ವಿಜಯಪುರದಲ್ಲಿ ಶಾಸನವನ್ನು ಬರೆದಂಥವನು ಯಾರು? ನಾಗಚಂದ್ರ ಅನ್ನುವಂತಹದ್ದು. ಮತ್ತು ಬಸದಿಯನ್ನು ಕಟ್ಟಿಸ್ತವನು ಯಾರು ಅಂದರೆ ನಾಗಚಂದ್ರ ಅನ್ನುವಂತಹದ್ದು. ಇಷ್ಟು ಎರಡು ಈ ಶಾಸನದ ಹಿನ್ನೆಲೆಯಲ್ಲಿ ನೆನಪಿಟ್ಕೊಂಡ್ರೆ ಸರಳ ಆಗ್ತದೆ ಅನ್ನುವಂತಹದ್ದು. ನಂತರ ಬರುವಂತಹದ್ದು ಬಪ್ಪಣ್ಣನ ಗೊಮ್ಮಟ ಸ್ತುತಿ ಶಾಸನ ಸ್ನೇಹಿತರೆ. ಇದು ಭಾಳ ಮುಖ್ಯವಾದಂತಹ ಶಾಸನ. ಕನ್ನಡ ಕವಿಗಳು ಶಾಸನ ರಚನೆ ಮಾಡಿರುವಂತಹದಲ್ಲಿ ಬಪ್ಪಣ್ಣನ ಗೊಮ್ಮಟ ಸ್ತುತಿ ಶಾಸನ ಮುಖ್ಯ. ನೋಡ್ಬೋದು, ಸುಜನೋತ್ತ ಹಂಸನೆಂದು ಬಿರುದಾಂಕಿತನಾದ ಬಪ್ಪಣ್ಣ ಪಂಡಿತನು 27 ವೃತ್ತಗಳಲ್ಲಿ ಗೊಮ್ಮಟ ಜಿನೇಂದ್ರನ ಗುಣಸ್ತವನ ಅಥವಾ ಗೊಮ್ಮಟ ಸ್ತುತಿಯನ್ನು ಬರೆಯಲಾಗಿದೆ. ಬಾಹುಬಲಿಯನ್ನು ಇದರಲ್ಲಿ ವರ್ಣನೆ ಮಾಡಿರುವಂತಹದನ್ನು ಭಾಳ ಮುಖ್ಯವಾಗಿ ನೋಡ್ಬೋದು. ಗೊಮ್ಮಟ ಜಿನೇಂದ್ರ ಗುಣಪ್ರವನ ಅಥವಾ ಗೊಮ್ಮಟ ಸ್ತುತಿಯನ್ನು ಬರೆದಿದ್ದಾನೆ. ಇದು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಸ್ವಾಮಿಯ ದ್ವಾರಪಾಲಕದ ಬಾಗಿಲ ಎಡಗಡೆ ನಿಲ್ಲಿಸಿರುವ ಕಲ್ಲಿನಲ್ಲಿದೆ ಎನ್ನುವಂತಹದನ್ನು ಹೇಳಲಾಗುತ್ತೆ. ಶ್ರವಣಬೆಳಗೊಳದಲ್ಲಿ ಈ ಶಾಸನ ಇದೆ. ಅದು ಎಲ್ಲಪ್ಪ ಅಂದರೆ ಗೊಮ್ಮಟೇಶ್ವರ ಸ್ವಾಮಿಯ ದ್ವಾರಪಾಲಕದ ಬಾಗಿಲ ಎಡಗಡೆ ಇರುವಂತಹದ್ದು. ಇದರಲ್ಲಿರುವಂಥದ್ದೊಂದು ಹೇಳಿಕೆಯನ್ನು ನೋಡ್ಬೋದು, ತನ್ನಿಯೋಗದಿ ಎಂಬ ಗದ್ಯವನ್ನು ಬಿಟ್ಟರೆ ಇಡೀ ಶಾಸನ ಪದ್ಯದಲ್ಲಿದೆ ಎನ್ನುವಂತಹದ್ದು. ಇದೊಂದು ಗದ್ಯದಲ್ಲಿದೆ, ಈ ಸಾಲಿನಿಂದ ಪ್ರಾರಂಭ ಆಗುವಂತಹದ್ದು. ಇನ್ನು ಮಿಕ್ಕಿದ ಎಲ್ಲ ಸಾಲುಗಳು ಪದ್ಯದಲ್ಲಿದೆ ಎನ್ನುವಂತಹದನ್ನು ನೋಡ್ಬೋದು. ಕವಿಯು 28 ವೃತ್ತಗಳಿಂದ ಕೂಡಿದ ನಿರ್ವಾಣ ಲಕ್ಷ್ಮೀಪತಿ ಮಾಲಿಕೆಯನ್ನು ಬರೆದಿದ್ದಾನೆ ಎನ್ನುವಂತಹದ್ದು. ಕೇಶಿರಾಜನು ಸುಜನೋತ್ತಮ ಹಂಸನ ಸುಮಾರ್ಗಂ ಕೊಳೆ ಲಕ್ಷ್ಯಂ ಎಂದು ತನ್ನ ಶಬ್ದಮಣಿ ದರ್ಪಣದಲ್ಲಿ ಹೇಳ್ಕೊಂಡಿದ್ದಾನೆ ಎನ್ನುವಂತಹದ್ದು. ಇಲ್ಲಿ ಸುಜನೋತ್ತಮ ಹಂಸ ಅನ್ನುವಂತಹ ಬಿರುದಾಂಕಿತನವಾಗಿ ಬರೆಯುವಂತಹ ಹೇಳಿಕೆಯನ್ನು ಕೇಶಿರಾಜನು ಬಳಸ್ಕೊಂಡಿದ್ದಾನೆ ಆತನನ್ನು ಅಂದರೆ ಆ ಕಾಲದಲ್ಲಿ ಪ್ರಸಿದ್ಧನಾದಂತಹ ಕವಿ ಇರಬೇಕು ಅನ್ನುವಂಥದ್ದನ್ನು ಪರಿಗಣಿಸಲಾಗುತ್ತೆ. ಯಾಕಂದರೆ ಕೇಶಿರಾಜನೇ ತನ್ನ ಶಬ್ದಮಣಿ ದರ್ಪಣದಲ್ಲಿ ಇದರ ಕುರಿತು ಉಲ್ಲೇಖ ಮಾಡಿರುವಂತಹದ್ದು.
ನಂತರ ಇದರಿಂದ ಸೃಜನೋಕ್ತ ಅಂಶನು ಕವಿಯಾಗಿದ್ದಿರಬೇಕು ಅಂತ ಈಗಾಗಲೇ ನಾವು ಪರಿಗಣಿಸಲಾಗಿದೆ ಅನ್ನುವಂತಹದ್ದು. ಬೊಪ್ಪಣ್ಣನು ಭಕ್ತಿಭಾವದಿಂದ ಭಾವದಿಂದ ಬಾಹುಬಲಿಯ ಮಹಿಮೆಯನ್ನು ಕೊಂಡಾಡಿದ್ದಾನೆ. ಬೊಪ್ಪಣ್ಣನ ಗೊಮ್ಮಟ ಸ್ತುತಿ ಶಾಸನದಲ್ಲಿ ಏನು ಮಾಡಿದ್ದಾನೆ, ಭಾವದಿಂದ ಬಾಹುಬಲಿಯ ಮಹಿಮೆಯನ್ನು ಇದರಲ್ಲಿ ಕೊಂಡಾಡಿರುವಂತಹದನ್ನು ನೋಡ್ಬೋದು. ನಂತರ ಬಾಹುಬಲಿಯು ಈ ಶಾಸನದಲ್ಲಿ ಚಿತ್ರಿಸಿದ್ದಾನೆ ಎನ್ನುವಂತಹದ್ದು, ಆತನ ವ್ಯಕ್ತಿತ್ವವನ್ನು ಚಿತ್ರಿಸಲಾಗಿದೆ ಎನ್ನುವಂಥದ್ದು. ಸ್ನೇಹಿತರೆ ನೋಡಿ, ಇಷ್ಟು ಬೊಪ್ಪಣ್ಣನ ಗೊಮ್ಮಟ ಸ್ತುತಿ ಶಾಸನದ ಕುರಿತು ಇರುವಂತಹದ್ದು. ಇನ್ನೂ ಈ ವಿಚಾರದ ಕುರಿತು ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದರಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಈ ಶಾಸನದ ಬಗ್ಗೆ ಎನ್ನುವಂತಹದ್ದು. ನಂತರ ಜನ್ನನು ಸಹ ಶಾಸನಗಳನ್ನು ಬರೆದಿದ್ದಾನೆ. ಅವನ ವೈಯಕ್ತಿಕ ವಿವರಗಳನ್ನು ನಾವು ನೋಡ್ಬೋದು. ಸುಮನೋಬಾಣನ ಮಗನಾಗಿರುವಂತಹನು, 2ನೇ ನಾಗವರ್ಮನ ಶಿಷ್ಯ, ಸೂಕ್ತಿ ಸುಧಾರಮಣ ಬರೆದಂತಹ ಮಲ್ಲಿಕಾರ್ಜುನನಿಗೆ ಭಾವ, ಮತ್ತು ಸೋದರಳಿಯ ಶಬ್ದಮಣಿ ದರ್ಪಣದ ಕರ್ತೃವಾದ ಕೇಶಿರಾಜ ಅಂತ. ಇದು ಆತನ ಒಟ್ಟು ವೈಯಕ್ತಿಕ ಜೀವನ. ನಂತರ ಇನ್ನೊಂದು ನೋಡಿದ್ರೆ, ಹೊಯ್ಸಳ ನರಸಿಂಹನ ಓಲಗದಲ್ಲಿ ನಾಳ್ಭುಜ ಜನಾರ್ದನ ದೇವ ಎಂದು ತನ್ನನ್ನು ತಾನು ಕರೆದುಕೊಂಡಿದ್ದಾನೆ ಎನ್ನುವಂತಹದ್ದು. ಇವನ ಧಾರ್ಮಿಕ ಗುರು ರಾಮಚಂದ್ರ ದೇವ ಮುನೀಂದ್ರ ಅನ್ನುವಂತಹದ್ದು ಧಾರ್ಮಿಕ ಗುರು ಜನ್ನನದ್ದು. ಇವನ ಪ್ರಸಿದ್ಧ ಹೇಳಿಕೆ ಇದೆ, ತನ್ನದು ಇತ್ತ ಕೈಯಲ್ಲದೆ ಒಡ್ಡಿದ ಕೈಯಲ್ಲವೆಂದು ಹೆಮ್ಮೆಯಿಂದ ಹೇಳ್ಕೊಂಡಿರುವಂತಹದ್ದು. ಇದು ಸ್ಟೇಟ್ಮೆಂಟು ಕೇಳಿದ ಸ್ನೇಹಿತರೆ, ಇದನ್ನು ಸಹ ನೆನಪಿನಲ್ಲಿ ಇಟ್ಕೊಳ್ಳಿ ಎನ್ನುವಂತಹದ್ದು. ನಂತರ ಇಮ್ಮಡಿ ಬಲ್ಲಾಳ ಕವಿ ಚಕ್ರವರ್ತಿ ಬಿರುದನ್ನು ಕೊಟ್ಟಿದ್ದಾನೆ ಅನ್ನುವಂತಹದ್ದು. ಹೌದಲ್ಲ, ಪೊನ್ನ, ರನ್ನ, ಜನ್ನ 3 ಜನ ಕವಿ ಚಕ್ರವರ್ತಿಗಳು, ಅದನ್ನು ಕೊಟ್ಟಂಥವನು ಇಮ್ಮಡಿ ಬಲ್ಲಾಳ ಅನ್ನುವಂತಹದ್ದು. ಜನ್ನನು ಒಟ್ಟು 4 ಶಾಸನಗಳನ್ನು ಬರೆದಿದ್ದಾನೆ. 4 ಶಾಸನಗಳನ್ನು ಬರೆದಿದ್ದಾನೆ ನೋಡ್ಬೋದು. ಪಟ್ಟಣದ ತಾಮ್ರ ಶಾಸನ 1191 ಮತ್ತು ತರೀಕೆರೆಯ ಶಿಲಾಶಾಸನ 1197 ಇವುಗಳನ್ನು ಬರೆದನು ಜನನೆಂಬುದು ನಮಗೆ ತಿಳಿದು ಬರ್ತದೆ ಎನ್ನುವಂತಹದ್ದು. ತರೀಕೆರೆ ಶಾಸನದಲ್ಲಿ ಬರುವ ವೀರಗಜದ ವರ್ಣನೆಯಾಗಲಿ, ಸುಗ್ಗಿಯಕ್ಕನ ಅಥವಾ ಅನಿತ ದಂಡಾಧೀಶನ ವ್ಯಕ್ತಿತ್ವಗಳ ನಿರೂಪಣೆಯಾಗಲಿ ಬಹಳ ಸೊಗಸಾಗಿದೆ ಎನ್ನುವಂತಹದ್ದು. ಇವನು ಶಾಸನದ ಮೇಲಿನ ಹೊಗಳಿಕೆಯನ್ನು ನೋಡ್ಬೋದು. ಮರುಡೀಲಯ ಮೇಲೆ ಮಧುಫಲ ಮೊದಲಾದುದು ಮರುವಿನಿಂದ ಪೆರ್ಗರೆ ಎಂಬ ಮಾತು ಯಶೋಧರ ಚರಿತೆಯಲ್ಲಿ ಬರುತ್ತದೆ ಎನ್ನುವಂತಹದ್ದು. ಇದು ಶಾಸನದಲ್ಲೂ ಸಹ ಉಲ್ಲೇಖವಾಗಿರುವಂತಹದನ್ನು ನಾವು ನೋಡ್ಬೋದು. ಈ ಥರದ ಜನ್ನನ ಬಗ್ಗೆ ಶಾಸನಗಳು, ಅದರಲ್ಲಿ 2 ಪ್ರಮುಖ ಶಾಸನ ಯಾವಪ್ಪ, ಚಂದ್ರಾಯಪಟ್ಟಣದ ತಾಮ್ರ ಶಾಸನ, ತರೀಕೆರೆ ಶಿಲಾಶಾಸನ. ನಿಮಗೆ ಕೇಳ್ತೇನೆ ಆಪ್ಷನಲ್ಲಿ, ಜನ್ನ ಈ ಕೆಳಗಿನ ಯಾವ ಶಾಸನಗಳು ಪ್ರಮುಖವಾಗಿ ಬರೆದಿದ್ದಾನೆ ಎನ್ನುವಂತಹದನ್ನು ನೆನಪಿನಲ್ಲಾಗುತ್ತೆ. ಇದನ್ನು ಸಹ ನೀವು ನೆನಪಿನಲ್ಲಿ ಇಟ್ಕೊಬೇಕು ಅನ್ನುವಂತಹದ್ದು. ನಂತರ ಪಾರ್ಶ್ವಪಂಡಿತ 1222 ಕ್ರಿಸ್ತಶಕ, ರಕ್ತವಂಶದ ಕಾರ್ತ್ಯವೀರನ ಆಸ್ಥಾನದ ಕವಿ, ಪಾರ್ಶ್ವನಾಥ ಪುರಾಣವನ್ನು ಬರೆದಿದ್ದಾನೆ. ಈ ಪುರಾಣವೇ ಮೊದಲು ಅನ್ನುವಂತಹದನ್ನು ಹೇಳಲಾಗುತ್ತೆ. ಪಾರ್ಶ್ವನಾಥ ಪುರಾಣ ಯಾರು ಬರೆದರು ಅಂದರೆ ಪಾರ್ಶ್ವಪಂಡಿತ ಅನ್ನುವಂಥ ಈತನದೇ ಮೊದಲ ಕೃತಿ. ತನ್ನನ್ನು ಕವಿ ಕುಳ ತಿಲಕ ಎಂದು ಕರೆದುಕೊಂಡಿದ್ದಾನೆ. ಬೆಳಗಾವಿ ಜಿಲ್ಲೆ ಗೋಕಾವಿ ತಾಲೂಕಿನ ಕಲ್ಲುಹೊಳೆ ಊರಿನ ಬಸಿದಿಯಲ್ಲಿ ಒಂದು ಶಾಸನವಿದೆ ಎನ್ನುವಂತಹದ್ದು. ಈ ಶಾಸನ ಬರೆದನು ಇವನೇ ಪಾರ್ಶ್ವಪಂಡಿತ. ಮೊದಲ ಪದ್ಯದಲ್ಲಿ ಶ್ರೀಕವಿ ರತ್ನನನ್ನು ನೆನೆದಿರುವಂತೆ ತೋರುತ್ತದೆ. ಎನ್ನುವಂತಹದನ್ನು ನೋಡ್ಬೋದು. ನಂತರ ಬರುವಂತಹ ಮಧುರ ಕವಿ 1411, ಧರ್ಮನಾಥ ಪುರಾಣ ಮತ್ತು ಗೊಮ್ಮಟಾಷ್ಟಕ ಬರೆದ ಜೈನ ಪುರಾಣ ಕವಿಗಳಲ್ಲಿ ಕೊನೆಯವನು ಅನ್ನುವಂಥದ್ದು. ಈತನ ಮಧುರ ಕವಿ ಕೃತಿ ಧರ್ಮನಾಥ ಪುರಾಣ, ಗೊಮ್ಮಟಾಷ್ಟಕ ಅನ್ನುವಂತಹದ್ದು. ಧರ್ಮನಾಥ ಪುರಾಣ 15ನೇ ತೀರ್ಥಕ್ಕನ ಚರಿತೆಯನ್ನು ಇದು ಹೊಂದಿದೆ. ಇದೇ ಮೊದಲು ಅನ್ನುವಂಥ ಧರ್ಮನಾಥ ಪುರಾಣವನ್ನು ಬರೆದಂಥದ್ರಲ್ಲಿ ಇದೇ ಮೊದಲು ಅನ್ನುವಂತಹದ್ದು. ಹಂಪೆಯ ಕೃಷ್ಣಸ್ವಾಮಿ ದೇವಾಲಯದ ಪೂರ್ವಕ್ಕಿರುವ ಶಾಸನವನ್ನು ಮಧುರ ಕವಿ ರಚಿಸಿದ್ದಾನೆ ಅಂತ ಹೇಳಲಾಗ್ತದೆ. ವಿಜಯನಗರ ಪ್ರೌಢ ಪ್ರತಾಪಿ ದೇವರಾಯನ ಮಂತ್ರಿ ಲಕ್ಷ್ಮೀಧರನು ಮೌಲ್ಯವಂತ ಪರ್ವತದಲ್ಲಿ ಮಹಾಗಣಪತಿಯನ್ನು ಪ್ರತಿಷ್ಠೆ ಮಾಡಿಸಿ ಆ ದೇವಸ್ಥಾನಕ್ಕೆ ದತ್ತಿಗಳನ್ನು ಬಿಟ್ಟ ಸಂಗತಿಗಳನ್ನು ಇದು ಹೇಳಲಾಗುತ್ತೆ ಎನ್ನುವಂತಹದ್ದು. ಈ ವಿಷಯಗಳನ್ನು ಹೇಳಲಾಗುತ್ತೆ. ನಿಮಗೆ ಕೇಳಿರ್ತೀರ, ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗರಮಂ ಮಾಡಿಸು ಅನ್ನುವಂತಹ ಸಾಲು ಈ ಶಾಸನದ್ದು. ಅಂದರೆ ಇದನ್ನು ಬರೆದಂಥವನು ಮಧುರ ಕವಿ, ಕನ್ನಡದ ಕವಿ ಎನ್ನುವಂತಹದ್ದು. ನಂತರ 134 ಸಾಲಿನಲ್ಲಿದೆ, 60 ಕನ್ನಡ ಪದ್ಯಗಳಿವೆ, ಸುಂದರ ಸಾಹಿತ್ಯ ಒಳಗೊಂಡಿದೆ ಅನ್ನುವಂತಹದ್ದು. ಹಾಗಾಗಿ ಇದು ಕೆರೆಯಂ ಕಟ್ಟಿಸು, ಬಾವಿಯಂ ಸಮಿಸು, ದೇವಾಗಮ ಮಾಡಿಸು ಅನ್ನುವಂತಹದನ್ನು ಕೇಳಲಾಗಿದೆ. ಅದನ್ನು ಬರೆದಂಥವನು ಮಧುರ ಕವಿ. ಏನು ವಿಷಯಪ್ಪ ಅಂದರೆ ಪ್ರೌಢ ಪ್ರತಾಪಿ ದೇವರಾಯನ ಮಂತ್ರಿ ಇದನ್ನು ಲಕ್ಷ್ಮೀಧರ ಅಮಾತ್ಯನ ಶಾಸನ ಅಂತಲೂ ಸಹ ಕರೆಯಲಾಗುತ್ತದೆ. ಈ ನೆಲೆಯಲ್ಲೂ ಸಹ ನಾವು ಗಮನಿಸಬೇಕಾಗತ್ತೆ ಅನ್ನುವಂಥದ್ದು. ನಂತರ ಬರುವಂತಹ ಕೊನೆಯ ಕವಿ ಶಾಸನವನ್ನು ಬರೆದರಲ್ಲಿ ತಿರುಮಲಾರ್ಯ ಅನ್ನುವಂತಹನು ಕನ್ನಡ ಶಾಸನ ಬರೆದ ಕವಿಗಳಲ್ಲಿ ಕೊನೆಯವನು. ಆಳಸಿಂಗಾಚಾರ್ಯ ಮತ್ತು ಸಿಂಗಮ್ಮನವರ ಸುಪುತ್ರ ಅಂತ ಹೇಳಲಾಗುತ್ತೆ. ಚಿಕ್ಕದೇವರಾಯನ ಬಾಲ್ಯದ ಗೆಳೆಯ. ಶ್ರೀರಂಗಪಟ್ಟಣದಲ್ಲಿ ಈ ಶಾಸನ ಈತ ಬರೆದಿರುವಂತಹ ಸಿಕ್ಕಿದೆ. ಸಂಸ್ಕೃತದಲ್ಲಿ ಬರೆದ ದೀರ್ಘ ಶಾಸನ ಅಂತಲೂ ಸಹ ಇದನ್ನು ಪ್ರಮುಖವಾಗಿ
ಕರೀಲಾಗುತ್ತೆ ಎನ್ನುವಂತಹದ್ದು. ಶಾಸನಗಳ ಮೇಲೆ ಕನ್ನಡ ಸಾಹಿತ್ಯದ ಪ್ರಭಾವ ಅಂತ ಒಂದನ್ನು ನೋಡ್ಬೋದು ಸ್ನೇಹಿತರೆ. ಪಂಪ ಪೂರ್ವ ಯುಗಕ್ಕೆ ಸೇರಿದವನು ಗುಣವರ್ಮ. ಇವನ ಕವಿಗಳು ಶೂದ್ರಕ ಮತ್ತು ಹರಿವಂಶಾಭಿದಯ ಇವೆರಡೂ ಸಹ ಕೃತಿಗಳು ಸಿಕ್ಕಿಲ್ಲ. ಇದರಲ್ಲಿರುವಂತಹ ಎರಡು ಪ್ರಮುಖ ಸಾಲು ಏನಪ್ಪ ಅಂದರೆ ಏನಿತ್ತೇನಿತ್ತೆಂಬುಜ ಪತ್ರನೇತ್ರಯ ಅನ್ನುವಂತಹ ಪದ್ಯವನ್ನು ಇದನ್ನು ಕೇಳಿದಾಗಿದೆ ಸ್ನೇಹಿತರೆ. ಈ ಸ್ಟೇಟ್ಮೆಂಟು ಇದು ಯಾವ ಕಾವ್ಯದಲ್ಲಿದೆ ಅಂದರೆ ಶೂದ್ರಕ ಕಾವ್ಯದಲ್ಲಿದೆ ಎನ್ನುವಂತಹದ್ದು. ನಂತರ ಕ್ರಿಸ್ತಶಕ 1077 ಒಬ್ಬ ಕವಿ ಏನಿತು ಲಕ್ಷ್ಮೀ ಪೆಚ್ಚುಗಮ ಅನ್ನುವಂತಹದನ್ನು ಶಾಸನದಲ್ಲಿ ಬರೆದಿದ್ದಾನೆ ಎನ್ನುವಂತಹದನ್ನು, ಅಂದರೆ ಈ ಸಾಲು ಇಲ್ಲಿಂದ ಪ್ರೇರಣೆಯನ್ನು ಪಡ್ಕೊಂಡಿರುವಂತಹದ್ದು ಇದೇ ಶೂದ್ರಕ, ಗುಣವರ್ಮನ ಶೂದ್ರಕ ಕೃತಿಯಿಂದ ಪ್ರೇರಣೆಯನ್ನು ಪಡ್ಕೊಂಡಿರುವಂತಹದ್ದು ಅನ್ನುವಂತಹದ್ದು ಇದು ಶಾಸನದಿಂದ ನಮಗೆ ತಿಳಿದು ಬರುತ್ತೆ ಎನ್ನುವಂತಹದ್ದು. ನಂತರ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಕ್ರಿಸ್ತಶಕ 800 ಮಾವಳಿ ಶಾಸನದಲ್ಲಿ ಕುಲಮುದ್ದನೆಂಬ ವೀರ ಚಿತ್ರವಾಹನೆಂಬ ಆಳುವ ಕೇಡರ ಅರಸನಿಗೆ ಹೋರಾಡುತ್ತಾ ವೀರವರ್ಮನನ್ನಪ್ಪಿದ ಚಿತ್ರಣ ಕಂಡುಬರುತ್ತೆ ಅನ್ನುವಂತಹದನ್ನು ನೋಡಲಾಗುತ್ತೆ. ಅದಕ್ಕೆ ವರ್ಣನೆಯನ್ನು ನೋಡ್ಬೋದು. ತಾನುಂ ಫಲಮುಂ ಎಸವೆತ್ತ ಏರಿಯದ್ದೇವ ಪಿದ್ದಪ್ಪ ಅನ್ನುವಂತಹ ವರ್ಣನೆ ಎನ್ನುವಂತಹದ್ದು. ಇದು ಪಂಪನ ವಿಕ್ರಮಾರ್ಜುನ ವಿಜಯದ ಅರ್ಜುನನ ಬಾಣಗಳಿಂದ ಕೆಳಗುರುಗಳಾದ ಭೀಷ್ಮನನ್ನು ನೆನಪಿಗೆ ತರುತ್ತದೆ ಎನ್ನುವಂತಹದ್ದು. ಈ ವರ್ಣನೆಯನ್ನು ಇಲ್ಲಿ ಕೊಡಲಾಗಿದೆ ಎನ್ನುವಂತಹದ್ದು. ನಂತರ ಕ್ರಿಸ್ತಶಕ 1257 ಪಡಕೇನೂರು ಶಾಸನದಲ್ಲಿ ಪಂದೆಯ ಪಾವಡದಂತೆ ಎಂಬ ಹೋಲಿಕೆ ಬರ್ತದೆ. ಇದು ಪಂದೆಯ ಪಾವಡದಂತೆ ಅನ್ನುವಂತಹದ್ದು ಒಳ್ಳೆಯ ವರ್ಣನೆ ಸ್ನೇಹಿತರೆ. ಇದು ಪಂಪನ ಸಾಲುಗಳು ಬರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ ಎನ್ನುವಂತಹದ್ದು. ಅಂದರೆ 1257 ಪಡಕೇನೂರು ಶಾಸನದಲ್ಲಿ ಈ ಸಾಲಿನ ವರ್ಣನೆ, ಅಂದರೆ ಪಂಪನ ಕೃತಿಯಲ್ಲಿ ಬರುವಂತಹ ಸಾಲಿನಲ್ಲಿ ಇರುವಂತಹ ವರ್ಣನೆ ಕಂಡುಬರುತ್ತೆ ಅನ್ನುವಂತಹದ್ದು. ನಂತರ ಪಂಪ ಕೊಡುವ ಭೀಷ್ಮರ ಒಂದು ಚಿತ್ರವನ್ನೇ ಸಾಗರ ತಾಲೂಕಿನ ಕ್ರಿಸ್ತಶಕ 1194 ಶಾಸನದ ಕವಿ ನೇರವಾಗಿ ಸ್ವೀಕರಿಸಿದ್ದಾನೆ ಎನ್ನುವಂತಹದ್ದು. ಅಂದರೆ ಈ ಕವಿಗಳ ಕೃತಿಗಳಲ್ಲಿರುವಂತಹ ಸಾಲುಗಳನ್ನು ಶಾಸನಗಳಲ್ಲಿ ಬಳಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನೋಡ್ಬೋದು ಅನ್ನುವಂತಹದ್ದು. ನಂತರ ಪಂಪನ ಪದ್ಯಗಳಂತೆಯೇ ರನ್ನನ ತುಳುಗಳೋಳ್ ಪೆಣ್ಬುಯ್ಯಳೋಳ್ ಅನ್ನುವಂತಹ ಸಾಲನ್ನು ಪದ ಬಳಕೆಯನ್ನು ಶಾಸನಗಳಲ್ಲಿ ಬಳಕೆ ಮಾಡಲಾಗಿದೆ ಎನ್ನುವಂತಹದ್ದು. ನಂತರ ರನ್ನನ ಪದ್ಯವನ್ನು 11ನೇ ಶತಮಾನದ ಶಾಂತಿನಾಥ ಕವಿಯು ಶಿಕಾರಿಪುರದ ಶಾಸನದಲ್ಲಿ ಸ್ವಲ್ಪ ವ್ಯತ್ಯಾಸದೊಡನೆ ಬಳಸಿಕೊಂಡಿದ್ದಾನೆ ಅಂತಲೂ ಸಹ ಹೇಳಲಾಗುತ್ತೆ ಎನ್ನುವಂತಹದ್ದು. ಇನ್ನೊಂದು ಇದಿರ್ಬೋದು ಸಾಲು, ನೆನೆದಿರಣ್ಣ ಭಾರತದೊಳಿಂ ಪೆರನಾರುಂ ಒಂದೇ ಚಿತ್ತರಿಂ ನೆನೆವಡೆ ಕರ್ಣನಂ ನೆನೆಯರೆಂಬ ವಾಕ್ಯವನ್ನು ಸಹ ಸಿರಿಸಿಂಗಿಯ ಶಾಸನದಲ್ಲಿ ಕಂಡುಬರುತ್ತೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಈ ಸಾಲು ಯಾವ ಶಾಸನದಲ್ಲಿ ಬರುತ್ತೆ ಅಂತಲೂ ಸಹ ಕೇಳ್ಬೋದು. ಇದು ಕೇಳಬಾರ್ದು ಅಂತೇನಿಲ್ಲ, ಎಲ್ಲ ಸಾಹಿತ್ಯಕ್ಕೆ ಸಂಬಂಧಪಡುತ್ತೆ, ಎಲ್ಲ ಶಾಸನಕ್ಕೂ ಸಂಬಂಧಪಡುತ್ತೆ ಸ್ನೇಹಿತರೆ. ಹಾಗಾಗಿ ಇಂಪಾರ್ಟೆಂಟ್ ಇರುತ್ತೆ, ಹಾಗಾಗಿ ಕೇಳಲಾಗಿದೆ ಅನ್ನುವಂಥದ್ದು. ನಂತರ ಕ್ರಿಸ್ತಶಕ 9ನೇ ಶತಮಾನದಿಂದ ಈಚಿನ ಶಾಸನಗಳು ಹೆಚ್ಚು ಪ್ರಧಾನವಾಗಿದೆ ಅನ್ನುವಂತಹದ್ದು ಹೇಳಲಾಗುತ್ತೆ. ಮೊದಲು ಹೊಯ್ಸಳ ರಾಜ್ಯಲಕ್ಷ್ಮಿಯೊಂದರ ಮೈವಾಳನಿಂ ತಾಳಿಂ ಎಂಬ ಪದ್ಯಗಳು ಹೊಯ್ಸಳರ ಅನೇಕ ಶಾಸನಗಳಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು. ಈ ಸಾಲು ಹೊಯ್ಸಳರ ಅನೇಕ ಶಾಸನಗಳಲ್ಲಿ ಕಂಡುಬರುತ್ತೆ ಅನ್ನುವಂತಹದ್ದು ನೆನ್ಪಿಡ್ಕೊಂಡು. ಮೊದಲೋಳ್ ಹೊಯ್ಸಳ ರಾಜ್ಯಲಕ್ಷ್ಮಿ ಯದವಂ ಲೋಳ್ವ ಮಿನಿ ತಾಳಿಂ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನುವಂತಹದ್ದು. ನಂತರ ಶಾಸನಗಳ ಸಾಹಿತ್ಯಿಕ ಮೌಲ್ಯವನ್ನು ನಾವು ನೋಡ್ಬೋದು. ಬಹುಮುಖ್ಯವಾದ ನಾರಾಯಣನೆಂಬ ಕವಿಯು ವೇದವಾದಾಂಗಗಳನ್ನು ಓದಿದ್ದರೂ ತನಗೆ ಸಹಜವಾಗಿ ಕಾವ್ಯರಚನಾ ಶಕ್ತಿ ಇದೆ ಎಂದು ಹೇಳ್ಕೊಂಡಿದ್ದಾನೆ ನಾರಾಯಣನೆಂಬ ಕವಿಯು ಅನ್ನುವಂತಹದ್ದು. ನಂತರ ಕ್ರಿಸ್ತಶಕ 9ನೇ ಶತಮಾನದಿಂದೀಚೆಗೆ ಅದರಲ್ಲೂ ಕಳಸದ ಶಾಸನದ ನಂತರ ಕನ್ನಡ ಶಾಸನಗಳು ಪ್ರೌಢವಾಗತೊಡಗಿದವು ಅಂತ. ಅಂದರೆ 9ನೇ ಶತಮಾನದ ನಂತರ ಶಾಸನಗಳು ಅತಿ ಹೆಚ್ಚು ಪ್ರೌಢವಾಗ್ತಾ ಬಂದು, ಅಂದರೆ ಅದಕ್ಕಿಂತ ಇಂಚೆ ಸಂಸ್ಕೃತ, ಕನ್ನಡ, ಪ್ರಾಕೃತ ಭಾಷೆಯ ಶಾಸನಗಳು ಬಳಕೆಯಲ್ಲಿ, ಅಂದರೆ ಎಲ್ಲ ಬಳಕೆಗೊಂಡಂತಹ ಶಾಸನಗಳು ಪ್ರಧಾನವಾಗಿದ್ದು 9ನೇ ಶತಮಾನದಿಂದ ಕನ್ನಡದ್ದೇ ಪ್ರತ್ಯೇಕವಾದಂತಹ ಶಾಸನಗಳು ಬರೋದಕ್ಕೆ ಪ್ರಾರಂಭವಾದವು ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ನಂತರ ಶಾಸನ ಕವಿಗಳು ನೋಡ್ಬೋದು, ಶಾಸನ ಸಾಹಿತ್ಯ ಚರಿತ್ರೆ ಎನ್ನುವಂಥದ್ದು ನೋಡ್ಬೋದು. ಅದರಲ್ಲಿ ತಾಳ್ಗುಂದ ಶಾಸನದ ಕುಬ್ಜ ಮತ್ತು ಐಹೊಳೆ ಶಾಸನದ ರವಿಕೀರ್ತಿ ಇಬ್ಬರೂ ಸಹ ಕನ್ನಡಿಗರಾಗಿದ್ದರು ಅನ್ನುವಂಥದ್ದು. ಕುಬ್ಜ ಮತ್ತು ರವಿಕೀರ್ತಿ ಕನ್ನಡಿಗರು ಅನ್ನುವಂತಹದ್ದು. ಆರ್ ನರಸಿಂಹಾಚಾರ್ಯರು ತಮ್ಮ ಕವಿಚರಿತೆಯಲ್ಲಿ ಶಾಸನ ಕವಿಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಗಮನಿಸ್ಬೋದು ಅಲ್ಲೂ ಸಹ. ನಂತರ ಕವಿರಾಜ ಅನ್ನುವಂತಹ ಇನ್ನೊಬ್ಬ ಕನ್ನಡದ ಕವಿ, ಇವನು ಧಾರವಾಡ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಕಳಸದ ಶಾಸನವನ್ನು ಬರೆದಿದ್ದಾನೆ. ಕಳಸ ಎಂಬ ಹೆಸರು ಎಲ್ಲೂ ಬಂದಿರಲಿಲ್ಲ, ಅಲ್ಲಿ ವರ್ಣಿತವಾಗಿರುವ ಕಾಡಿಯರೇ ಕಳಸವಾಗಿದೆ ಅಂತ ಹೇಳಲಾಗುತ್ತೆ ಅನ್ನುವಂತಹದ್ದು ನೋಡ್ಬೋದು. ಕವಿರಾಜ ರಾಜ ವಿಭುದ ಪ್ರವರಂ ಶ್ರೀ ಕಾಡಿಯೂರನಲ್ಲಿಯೂ ಕಮಲೋದ್ಭವ ವಂಶ
ಕ್ಷೇತ್ರಮರಂ ಅನ್ನುವಂತಹ ಸ್ಟೇಟ್ಮೆಂಟ್ ಬರುವಂತಹದ್ದು. ಏನಪ್ಪ ಇಲ್ಲಿ ಅಂದರೆ ಕಳಸದ ಶಾಸನವನ್ನು ಬರೆದಂಥವನು ಯಾರಪ್ಪ ಅಂದರೆ ಕವಿರಾಜರಾಜ ಎಂಬುವಂತಹ ಕನ್ನಡದ ಕವಿ ಎನ್ನುವಂತಹದ್ದು. ನಂತರ ಈ ಶಾಸನದ ಇನ್ನೊಂದು ಮಹತ್ವ ಎಂದರೆ ಖ್ಯಾತ ಕರ್ನಾಟಕಗಳೆಂದು ಪ್ರಸಿದ್ಧವಾಗಿರುವ ಮತ್ತೇಬ ವಿಕ್ರೀಡಿತ, ಮಹಾಸ್ಲಗ್ಧರೆ, ಚಂಪಕಮಾಲೆ, ಕಂದ, ವಚನ ಇತ್ಯಾದಿಗಳಿಂದ ಕೂಡಿ ಪ್ರೌಢವಾದ ಕನ್ನಡ ಮೊದಲಿನ ಶಾಸನವಾಗಿದೆ ಎನ್ನುವಂತಹದ್ದನ್ನು ಹೇಳಲಾಗುತ್ತೆ. ಈ ಥರನೇ ಪ್ರಶ್ನೆ ಕೇಳ್ಬೋದು, ಕನ್ನಡದ ಮೊದಲಿನ ಪ್ರೌಢ ಶಾಸನ ಯಾವುದು ಅಂತ ಕೇಳಿದರೆ ಕಳಶ ಶಾಸನ ಅನ್ನುವಂಥದ್ದು, ಅಥವಾ ಕನ್ನಡದ ಪ್ರೌಢವಾದ ಮೊದಲ ಶಾಸನವನ್ನು ಬರೆದಂಥವ್ರು ಯಾರು ಅಂತ ಕೇಳಿದರೆ ನಮಗೆ ಕವಿರಾಜ ಅನ್ನುವಂತಹದ್ದು. ಯಾಕಂದರೆ ಇಷ್ಟು ಅಂಶಗಳನ್ನು ಇದು ಪ್ರಧಾನವಾಗಿ ಕೇಂದ್ರೀಕರಿಸುತ್ತೆ. ಹಾಗಾಗಿ ಈ ಶಾಸನದ ಮಹತ್ವವನ್ನು ನಾವು ನೋಡಬೇಕಾಗುತ್ತೆ. ಇನ್ನೊಂದು ಜೀನವಲ್ಲಭ, ನೀವು ನೋಡಿದ್ರಿ ಹಿಂದೆ ಜೀನವಲ್ಲಭ, ಗಂಗಾಧರಂ ಶಾಸನ, ಕುರ್ಕಾಲ್ಯ ಶಾಸನ, ಇವನು ಸಹ ಕನ್ನಡದ ಕವಿಯಾಗಿ ಮಹತ್ವವನ್ನು ಪಡ್ಕೊಳ್ತಾನೆ. ಒಂದು ವಿಶೇಷವಾಗಿ ಒಂದಿಷ್ಟು ಅಂಶಗಳನ್ನು ಇಲ್ಲೂ ನೋಡೋಣ. ಈತನು ಪಂಪ ಮಹಾಕವಿಯ ತಮ್ಮ ಅಂತಲೂ ಸಹ ಕರೆಯಲಾಗುತ್ತೆ. ಈತನಿಗೊಂದು ಬಿರುದಿದೆ, ವಾಗ್ದೂಬರ ವಲ್ಲಭನೆಂಬ ಬಿರುದು ಆತನಿಗಿತ್ತು ಅನ್ನುವಂತಹದ್ದು. ಇದು ಬೊಮ್ಮಲ ಗುಡ್ಡದಲ್ಲಿ ಜೈನ ಬಿಂಬಗಳನ್ನು, ಚಕ್ರೇಶ್ವರಿಯನ್ನು, ಬೇರೆ ಕೆಲವು ಜೀನ ಪ್ರತಿಮೆಗಳನ್ನು, ತ್ರಿಭುವನ ತಿಲಕವೆಂಬ ಬಸದಿಯನ್ನು, ಮದನ ವಿಳಾಸವೆಂಬ ಬನವನ್ನು, ಕವಿತಾಗುಣಾರ್ಣವೆಂಬ ಕೆರೆಯನ್ನು ನಿರ್ಮಿಸಿದನು ಈ ಶಾಸನದ ವಿಷಯ ಅನ್ನುವಂಥದ್ದು. ಹಿಂದೆನೂ ಸಹ ನಾವು ಚರ್ಚೆ ಮಾಡಿದ್ದು. ಬೊಮ್ಮಲ ಗುಡ್ಡವನ್ನೇ ಋಷಭಗಿರಿ ಎಂದು ಕರೆಯುತ್ತಾರೆ ಅನ್ನುವಂತಹದ್ದು. ಪಂಪನಿಗೆ ದತ್ತಿಯಾಗಿ ದೊರೆತ ಧರ್ಮಪುರಿ ಇವನ ಋಷಭಾದ್ರಿಯ ದಕ್ಷಿಣ ತಟದಲ್ಲಿರಬಹುದು. ಈ ಶಾಸನದಲ್ಲಿ ಮೂರು ತೆಲುಗು ಕಂದ ಪದ್ಯಗಳು, 6 ಕನ್ನಡ ಪದ್ಯಗಳು, 3 ಸಂಸ್ಕೃತ ಪದ್ಯಗಳು ಈ ಶಾಸನದ ಆರಂಭದಲ್ಲಿ ಕನ್ನಡ ಗದ್ಯವೂ ಇದೆ ಅಂತ ಹೇಳಲಾಗುತ್ತೆ. ಈ ಶಾಸನದ ಕಾಲವನ್ನು ಕ್ರಿಸ್ತಶಕ 950 ಮತ್ತು 960 ನಡುವೆ ಅಂತ ಹೇಳಲಾಗುತ್ತೆ ಅನ್ನುವಂತಹದ್ದು. ನಂತರ ಬರುವಂತಹ ಶಾಸನದ ಕವಿ ಕಮಲಾದಿತ್ಯ ಅನ್ನುವಂತಹನು. ಕ್ರಿಸ್ತಶಕ 980ರಲ್ಲಿ ಇಮ್ಮಡಿ ತೈಲಪ್ಪ ಚಾಲುಕ್ಯನ ಕಾಲದಲ್ಲಿ ಸೋಗಲ ಗ್ರಾಮದಲ್ಲಿ ಶಾಸನವನ್ನು ಈ ಕವಿ ರಚಿಸಿದ್ದಾನೆ. ಇದರಲ್ಲಿ ನೋಡ್ಬೋದು ಸೋಲಕ್ಷಿತ ವರ್ಣನೆ, ತಪೋವನದ ವರ್ಣನೆ, ಬೆಳವಾಡಿಯ ದನಗರ ಕರಿಯ ಕೀರ್ತಿಮಯ್ಯನ ಹೆಂಡತಿ ಕಂಚಿಕಬ್ಬೆಯ ವ್ಯಕ್ತಿತ್ವ ವರ್ಣನೆ, ಆಕೆ ಗುಣಾರ್ಣಾಕ್ಷಿ ದೇವರಿಗೆ ದಾನ ಕೊಟ್ಟ ವಿಷಯಗಳು ಸಮಾವೇಶಗೊಂಡಿದೆ ಎನ್ನುವಂತಹದ್ದು. ನಂತರ ಪೂಗಲ್ ಎಂಬ ವರ್ಣನೆ ಬರ್ತದೆ ಅಂತ ಹೇಳಲಾಗುತ್ತೆ. ಕಮಲಾದಿತ್ಯ ಕವಿತೇಜ ಮದ ಪ್ರಭಂಜನ ಎಂದು ಹೇಳಿಕೊಂಡಿದ್ದಾನೆ ಎನ್ನುವಂತಹದ್ದು. ಈತ ತನಗೆ ಬಿರುದನ್ನು ತಾನೇ ಕೊಟ್ಕೊಂಡಿದ್ದಾನೆ. ಕವಿತೇಜ ಮದ ಪ್ರಭಂಜನ ಎಂದು ಹೇಳ್ಕೊಂಡಿದ್ದಾನೆ ಎನ್ನುವಂತಹದ್ದು. ಇನ್ನೊಬ್ಬ ಪ್ರಮುಖವಾದಂತಹ ಶಾಸನ ಕವಿ ನಯಸೇನ, ಧರ್ಮಾಮೃತವನ್ನು ಬರೆದಂತಹ ಕವಿ. ಈತ ಕಲ್ಯಾಣಿ ಚಾಲುಕ್ಯ 1ನೇ ಸೋಮೇಶ್ವರನ ಕಾಲದ ಕ್ರಿಸ್ತಶಕ 1053ರಲ್ಲಿ ಧಾರವಾಡ ಜಿಲ್ಲೆಯ ಮುಳುಗುಂದ ಶಾಸನವನ್ನು ನಯಸೇನ ಸೂರಿ ಎಂಬ ಘನಪಂಡಿತನ ವರ್ಣನೆ ಬರ್ತದೆ ಅಂತ ಹೇಳಲಾಗುತ್ತೆ. ವ್ಯಾಕರಣ ಪಂಡಿತನೂ ಆಗಿದ್ದನು ಅನ್ನುವಂತಹದನ್ನು ಹೇಳಲಾಗುತ್ತೆ. ಸಮಸ್ತ ಶಬ್ದಶಾಸ್ತ್ರ ಪರಂಗನಾಯಸೇನ ಪಂಡಿತ ದೇವರ್ ಎಂಬುದಾಗಿ ಕಾಲದಲ್ಲಿ ಪ್ರಖ್ಯಾತಿನಾಗಿದ್ದನು ಅಂತ ನೋಡ್ಬೋದು. ಸಮಸ್ತ ಶಬ್ದಶಾಸ್ತ್ರ ಪರಾಗನಯಸೇನ ಪಂಡಿತ ದೇವರ್ ಎಂದು ಆ ಕಾಲದಲ್ಲಿ ಪ್ರಖ್ಯಾತನಾಗಿದ್ದ ಅನ್ನುವಂತಹದ್ದು. ನಂತರ 2ನೇ ನಾಗವರ್ಮನು ಕ್ರಿಸ್ತಶಕ 1145 ದೀರ್ಪೋಕ್ತಿರ್ನಯಸೇನಸ್ಯ ಎಂದು ಹೇಳಿರುವುದು ಈ ನಯಸೇನ ಸೂರ್ಯನ ಕುರಿತೆ ಎಂದು ತೋಲ್ತದೆ ಎನ್ನುವಂತಹದ್ದು. ಇದನ್ನು ಉಲ್ಲೇಖ ಮಾಡಿದವನು 2ನೇ ನಾಗವರ್ಮ ಅಂತ ಹೇಳಲಾಗುತ್ತೆ. ನಂತರ ಮುಳುಗುಂದ, ಲಕ್ಷ್ಮೇಶ್ವರಗಳಲ್ಲಿ ಪ್ರಶಂಸಿತನಾಗಿರುವ ಈ ನಯಸೇನನೇ ಧರ್ಮಾಮೃತ ಕಾವ್ಯದ ಕರ್ತೃವಾಗಿರಬೇಕು ಅಂತಲೂ ಸಹ ಹೇಳಲಾಗುತ್ತೆ. ಈ ನಯಸೇನನ ಪ್ರಸಿದ್ಧವಾದಂತಹ ವರ್ಣನೆ ಪಸಗನ್ನಡಿದಿಂ ವ್ಯಾವರ್ಣಿಸುವೆಂ ಸತ್ಕೃತಿಯನೆಂದು ಕನ್ನಡ ಮೊಂ ಅನ್ನುವಂತಹ ಸ್ಟೇಟ್ಮೆಂಟು ಸ್ನೇಹಿತರೆ. ಇದು ಭಾಳ ಮುಖ್ಯ, ಇದನ್ನು ಸಹ ಗಮನಿಸಿ. ಇಷ್ಟು ನಯಸೇನ ಯಾವುದು ನಂದಿಸೇನ ಸೂರಿ ಎಂಬ ಈ ಘನಪಂಡಿತನು ಮುಳುಗುಂದ ಶಾಸನ ಬರೆದಿದ್ದಾನೆ ಎನ್ನುವಂತಹದ್ದು ಯಾರೋ ಆತನೇ ನಯಸೇನ ಅನ್ನುವಂತಹದ್ದು. ಹಾಗಾಗಿ ಸಂಭವನೀಯತೆಯನ್ನು ನಯಸೇನನೇ ಇರ್ಬೋದು ಅನ್ನುವಂತಹದನ್ನು ವ್ಯಕ್ತಪಡಿಸಲಾಗಿದೆ. ನಾವು ಮುಳುಗುಂದ ಶಾಸನವನ್ನು ಬರೆದವನು ಯಾರು ಅಂತಂದರೆ ನಯಸೇನ ಅನ್ನುವಂತಹದನ್ನೇ ಹಾಕಬೇಕಾಗುತ್ತೆ ಎನ್ನುವಂತಹದ್ದು. ಇನ್ನೊಬ್ಬ ಕವಿ ಮಲ್ಲ ಅನ್ನುವಂತಹದ್ದು. ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನ ಬೆಳತೂರು ಗ್ರಾಮದಲ್ಲಿ ಸಿಕ್ಕಿದ ಮಹಾಸತಿ ಶಿಲಾಶಾಸನವನ್ನು ಇವನು ಬರೆದಿದ್ದಾನೆ ಎನ್ನುವಂತಹದ್ದು. ಆಗಲೇ ಅಲ್ಲಿ ಓದಿದ್ದು ಸ್ನೇಹಿತರೆ. ಬೆಳತೂರು ಶಾಸನವನ್ನು ಬರೆದವನು ಯಾರು ಅಂತ ಅಲ್ಲಿ ಕೊಟ್ಟಿರಲಿಲ್ಲ, ಇಲ್ಲಿ ಕೊಡಲಾಗಿದೆ. ಯಾರಪ್ಪ ಅಂದರೆ ಮಲ್ಲ ಎಂಬುವಂತಹ ಕವಿ ಬರೆದಿದ್ದಾನೆ ಎನ್ನುವಂತಹದ್ದು. ನನ್ನೊಂದು ದೇಕಬ್ಬೆ ದೇವ ದ್ವಿಜಂಗೆ ವಿವಿಧ ದಾನಗಳನ್ನು ಕೊಟ್ಟ ಸತ್ಯೋದ ಸಂಗತಿಯನ್ನು ಈ ಶಾಸನ ವಿವರಣವಾಗಿ ತಿಳಿಸುತ್ತೆ ಎನ್ನುವಂತಹದ್ದು. ದೇಕಬ್ಬೆಯನ್ನು ಕುಲದೀಪಿಕೆ, ಕುಲಪುತ್ರಿ ಎಂದು ಕರೆಯಲಾಗಿದೆ. ಅಲ್ಲೂ ಈ ವರ್ಣನೆಗಳನ್ನು ನೋಡಿದ್ದು. ಅಂದರೆ ಈ ಶಾಸನವನ್ನು ಬರೆದಂತಹ ಕವಿ ಯಾರು? ಮಲ್ಲ ಅನ್ನುವಂತಹದನ್ನು ನಾವು ನೆನಪಿಡ್ಕೊಬೇಕು ಅನ್ನುವಂತಹದ್ದು. ಇನ್ನೊಬ್ಬ ನಾಗಾರ್ಜುನ ಪಂಡಿತ ಕಲಬುರಗಿ ಜಿಲ್ಲೆಯ ಇಂಗಳಿಗೆ ಎಂಬ ಗ್ರಾಮದಲ್ಲಿ ಆಳು ಬಸದಿಯಲ್ಲಿ ದೊರೆತಿರುವ ಒಂದು ಶಾಸನವನ್ನು ನಾಗಾರ್ಜುನ ಪಂಡಿತನೆಂಬ ಕವಿ ಬರೆದಿದ್ದಾನೆ ಎನ್ನುವಂಥದ್ದು ಹೇಳಲಾಗುತ್ತೆ.
ಈತನ ಬಿರುದು ವಾಗ್ಭೂತನಂದನಂ ಜನಪಾದಂಬೋಜಭೃಂಗಂ ನಾಗಾರ್ಜುನ ಬರೆದಂ ಪಂಡಿತಂ ಮಂಗಳ ಮಹಾಶ್ರೀ ಎಂದು ಈ ಶಾಸನದ ಕೊನೆಯ ಗದ್ಯದಲ್ಲಿದೆ ಅನ್ನುವಂತಹದ್ದು. 11ನೇ ಶತಮಾನದ ವಿಕ್ರಮಾದಿತ್ಯನ ಕಾಲದ 1094ರಲ್ಲಿದೆ ಅಂತ ಹೇಳಲಾಗುತ್ತೆ. ಕ್ರಿಸ್ತಶಕ 1125ರ ಮಲ್ಗುಂದದ ಶಾಸನವನ್ನು ನಾಗಾರ್ಜುನದ್ದೇ ಆಗಿದೆ ಅಂತಲೂ ಸಹ ಹೇಳಲಾಗುತ್ತೆ ಅನ್ನುವಂಥದ್ದು. ಇದರಲ್ಲಿ ನೆನ್ಪಿಡ್ಕೊಬೇಕಾಗಿರೋದು ಏನಂದರೆ ನಾಗಾರ್ಜುನ ಪಂಡಿತ ಬರೆದಂಥ ಶಾಸನ ಯಾವುದು ಅನ್ನುವಂಥದ್ದು ನೆನ್ಪಿಡ್ಕೊಬೇಕು. ಮತ್ತು ಬಿರುದನ್ನು ವಾಗ್ಭೂದನ ನಂದನಂ ಜನಪಾದಂಬೋಜಭೃಂಗಂ ನಾಗಾರ್ಜುನಂ ಬರೆದ ಪಂಡಿತ ಅನ್ನುವಂತಹ ಈ ವರ್ಣನೆಗಳನ್ನು ಇವನ್ನ ನೆನ್ಪಿಡ್ಕೊಳ್ಳಿ ಎನ್ನುವಂತಹದ್ದು. ನಂತರ ಶಾಸನ ಕವಿ ಶ್ರೀಕಂಠ ಸೂರಿ ಎನ್ನುವಂತಹನು ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕುರುವತ್ತಿ ಗ್ರಾಮದ ಕಲ್ಲಿನೇಶ್ವರ ದೇವರ ಗುಡಿಯ ಬಳಿ ನಿಂತಿರುವ ಕ್ರಿಸ್ತಶಕ 1099ರ ಒಂದು ಶಾಸನವನ್ನು ಶ್ರೀಕಂಠ ಸೂರಿ ರಚಿಸಿದ್ದಾನೆ ಅಂತ ಹೇಳಲಾಗುತ್ತೆ. ಇದು ವಿದ್ಯಾವಧೂತ ಬಾಸುರ ಕರ್ಣಸೂಪುರ ಎಂಬುದು ಈತನ ಬಿರುದನ್ನು ಹೇಳಲಾಗುತ್ತೆ ಎನ್ನುವಂತಹದ್ದು. ಇದು ನೀವು ನೆನ್ಪಿಡ್ಕೊಬೇಕಾಗಿರುವಂತಹದ್ದು ಕಲ್ಲಿನೇಶ್ವರ ದೇವರ ಗುಡಿಯ ಬಳಿ ಸಿಕ್ಕಿರುವಂತಹ ಶಾಸನವನ್ನು ಬರೆದಂಥವನು ಯಾರು ಅಂದರೆ ಶ್ರೀಕಂಠ ಸೂರಿ ಎನ್ನುವಂತಹ ನೆನ್ಪಿಡ್ಕೊಬೇಕು. ವಿದ್ಯಾವಧು ಬಾಸುರ ಕರ್ಣಪುರ ಅನ್ನುವಂತಹ ಬಿರುದು ಯಾರಿಗಿತ್ತು ಅಂದರೆ ಶ್ರೀಕಂಠ ಸೂರಿಗೆ ಅನ್ನುವಂತಹದ್ದನ್ನು ನೆನ್ಪಿಡ್ಕೊಬೇಕು ಸ್ನೇಹಿತರೆ. ನಂತರ ಬರುವಂತಹನು ಕವಿ ಕುಂದರ್ಪ ಅನ್ನುವಂತಹನು ರಾಯಚೂರು ಜಿಲ್ಲೆ ಕೊಪ್ಪಳ ತಾಲೂಕಿನ ಕೌಲೂರು ಗ್ರಾಮದ ಕ್ರಿಸ್ತಶಕ 1177ರ ಶಾಸನದ ಕರ್ತೃ ಕವಿ ಕಂದರ್ಪ ಅಂತ ಹೇಳಲಾಗುತ್ತೆ. ಇಲ್ಲಿ ಈಗ ಜಿಲ್ಲೆಗಳು ಬದಲಾಗಿದೆ. ಈಗ ಕೊಪ್ಪಳ ಜಿಲ್ಲೆಯಲ್ಲೇ ಇರುವಂತಹದ್ದು ಈ ಶಾಸನವನ್ನು ನೋಡ್ಬೋದು. ಈ ಶಾಸನದ ಕರ್ತೃ ಚತುರ್ಭಾಷಾ ಚಕ್ರವರ್ತಿ ಕವಿ ಕಂದರ್ಪ. ಈ ಬಿರುದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಪ್ರಶ್ನೆ ಆಗಿದೆ. ಚತುರ್ಭಾಷಾ ಚಕ್ರವರ್ತಿ ಕವಿ ಕಂದರ್ಪ ಅಂತ ಯಾವ ಶಾಸನದಲ್ಲಿ ಹೇಳ್ಕೊಳ್ಳಲಾಗಿದೆ ಅನ್ನುವಂತಹದ್ದು ಭಾಳ ಮುಖ್ಯ. ಇದು ಕೊಪ್ಪಳ ತಾಲೂಕಿನ ಶಾಸನ, ಕೌಲೂರು ಗ್ರಾಮದ ಶಾಸನ ಅಂತ ಹೇಳ್ಬಿಟ್ಟು ಒಂದು ಯಾವುದೋ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀನಿ. ನಂತರ ಈತನಿಗೆ ಸಮುದ್ರ, ಬಿಜ್ಜಳ ಚಕ್ರವರ್ತಿ, ನಿಶಂಕ ಮಲ್ಲ, ಪ್ರಧಾನ ರೇಚಿಮಯ್ಯ, ಮಾಸವಾಡಿ ನಾಡು ಮೊದಲಾದವುಗಳ ವರ್ಣನೆ ಇಲ್ಲಿ ಬಂದಿರುವಂತಹದನ್ನು ನೋಡ್ಬೋದು. ನಂತರ ಬರುವಂತಹದ್ದು ಸಜ್ಜನ ತಿಲಕಗುರು ಮತ್ತು ಗೊಮ್ಮಟ ಕಸ್ಟೀನ್ 1170 ಅನ್ನುವಂತಹದ್ದು. ಸಜ್ಜನ ತಿಲಕರು ಮತ್ತು ಗೊಮ್ಮಕಸಿ ಎನ್ನುವಂತಹನು ರಾಯಚೂರು ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕೋಕ್ನೂರಿನ ಒಂದು ಶಾಸನವನ್ನು ಸಜ್ಜನ ತಿಲಕ ಎಂಬ ಕವಿ ಬರೆದಿದ್ದಾನೆ ಎನ್ನುವಂತಹದನ್ನು ಹೇಳಲಾಗುತ್ತೆ. ಇದರಲ್ಲಿ ಪ್ರಮುಖವಾದಂತಹದ್ದು ಶಿರ್ಸಿಂಗಿ ಶಾಸನದ ಉದ್ದೇಶ ಅಬ್ಬಯ್ಯ ನಾಯಕನು ಪ್ರಸವ, ಭೈರವ ದೇವಾಲಯ ಮತ್ತು ಅಬ್ಬೇಶ್ವರ ದೇವಾಲಯಗಳನ್ನು ಕಟ್ಟಿಸಿದ ಸಂಗತಿಯನ್ನು ಹೇಳುವುದು ಸಜ್ಜನ ತಿಲಕ ಬರೆದಿದ್ದಾನೆ ಎನ್ನುವಂತಹದ್ದು. ಈತನು ಸಹ ಶಾಸನ ಕವಿ. ಈತ ಈ ಶಿರ್ಸಿಂಗಿ ಶಾಸನದ ಉದ್ದೇಶ ಅಬ್ಬಯ್ಯ ನಾಯಕನು ವಿಶೇಷತೆಯನ್ನು ಇಲ್ಲಿ ವರ್ಣನೆ ಮಾಡಿದೆ ಅನ್ನುವಂತಹದ್ದು. ನಂತರ ಶಾಸನ ಮನೋಸಿ ನೇವದಿಂ ಲೇಸಿನಿಸಿದ ರಿಷ್ಯಶೃಂಗಂ ಮಹಿಮನೋತಿಯುಂ ಅಂತ ವರ್ಣಿಸಿರುವಂತಹದ್ದನ್ನು ನೋಡ್ಬೋದು. ಈ ಶಾಸನದ ವರ್ಣನೆ ಇಲ್ಲಿ ಬರುವಂತಹದ್ದು. ಇಷ್ಟು ಸಜ್ಜನ ತಿಲಕ ಎನ್ನುವಂತಹ ಕವಿ ಬರೆದಿರುವಂತಹ ಈ ಶಾಸನದ ಬಹುಮುಖ್ಯ ವಿಚಾರ ಅನ್ನುವಂತಹನು. ನಂತರ ಕೇಶವ ರಾಜ ಅನ್ನುವಂತಹ ಕವಿ ಧಾರವಾಡ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಅಬ್ಬಲೂರು ಶಾಸನವನ್ನು ಕೇಶವರಾಜ ಅಂತ ಬರೆದಿದ್ದಾನೆ. ಹಿರೇಕೆರೂರು ಅನ್ನುವಂತಹದ್ದು ಈಗ ಹಾವೇರಿ ಜಿಲ್ಲೆಯಲ್ಲಿರುವಂತಹದ್ದು. ಇದು ಹಿಂದೆ ಆವಾಗ ಒಟ್ಟಿಗೆ ಇದ್ದಂತಹ ಸಂದರ್ಭದಲ್ಲಿ ಇದನ್ನು ಧಾರವಾಡ ಜಿಲ್ಲೆ ಅಂತ ಪರಿಗಣಿಸಿದ್ದಾರೆ. ಇದೊಂದು ನೆನ್ಪಿಟ್ಕೊಳ್ಳಿ. ನಂತರ ಇದರಲ್ಲಿ ಏಕಾಂತ ರಾಮಯ್ಯನ ಕಥೆಯನ್ನು ಹೇಳಲಾಗುತ್ತೆ ಅನ್ನುವಂತಹದ್ದು. ವೀರಶೈವರ ಮತ್ತು ಜೈನರ ಒಂದು ಕಲಹವನ್ನು ಚಿತ್ರಿಸಲಾಗುತ್ತೆ ಅನ್ನುವಂತಹದ್ದು ಭಾಳ ವಿಶೇಷತೆ ಸ್ನೇಹಿತರೆ. ಏಕಾಂತರಾಮಯ್ಯನ ವಿಶೇಷ ಏನಪ್ಪ ಅಂದರೆ ವೀರಶೈವರ ಮತ್ತು ಜೈನರ ಕಲಹವನ್ನು ಚಿತ್ರಿಸುವಂತಹ ಶಾಸನ ಇದಾಗಿದೆ ಅನ್ನುವಂತಹದ್ದು. ಈ ಹಿನ್ನೆಲೆಯಲ್ಲೂ ಸಹ ನೆನ್ಪಿಡ್ಕೊಬೇಕು. ಇದನ್ನು ಬರೆದಂಥವನು ಕೇಶವರಾಜ ಅನ್ನುವಂತಹದ್ದು ನೆನಪಿನಲ್ಲಿಟ್ಕೊಬೇಕು. ಇಷ್ಟು ಸ್ನೇಹಿತರೆ ಶಾಸನಗಳ ಕುರಿತು ಇರುವಂತಹ ಚರ್ಚೆ. ಇಲ್ಲಿಗೆ ಶಾಸನದ ಅಷ್ಟು ವಿಚಾರಗಳನ್ನು ಮುಗಿಸ್ತಾ ಇದ್ದೇನೆ. ನಿಮಗೆ ಯಾವುದೇ ಇದರ ಬಗ್ಗೆ ಸಂಶಯ ಗೊಂದಲಗಳಿದ್ದರೆ ಕಾಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇಲ್ಲಿಯವರೆಗೂ ಸಹ ಪ್ರಾಚೀನ ಕನ್ನಡ ಸಾಹಿತ್ಯದ ಹಲವಾರು ಭಾಗಗಳನ್ನು ತಯಾರಿಯನ್ನು ಮಾಡಿದ್ದೀನಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ಏನೇ ಗೊಂದಲ ಸಂಶಯಗಳಿದ್ದರೆ ಕಾಮೆಂಟ್ ಮುಖಾಂತರ ವಿಷಯಗಳನ್ನು ತಿಳಿಸಿ. ಯಾರೆಲ್ಲ ಇಲ್ಲಿವರೆಗೂ ಸಹ ಕರುನಾಡು ಜಾಬ್ ಅಲರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಇದೇ ಥರ ಹೆಚ್ಚಿನ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ತಮ್ಮ ಸಹಕಾರ ಇಲ್ಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ಇದೇ ರೀತಿ ಈ ಚಾನಲ್ನ ಟೆಲಿಗ್ರಾಮ್ ಗ್ರೂಪನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ನಮ್ಮ ಮಾದರಿ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಮುಂದಿನ ವಾರಗಳಿಂದ ಪರೀಕ್ಷೆ ನಡೆಸಲಾಗುತ್ತೆ. ಎಲ್ಲರೂ ಸಹ ಜಾಯ್ನ್ ಆಗಿ ಪರೀಕ್ಷೆಗಳನ್ನು ಅಟೆಂಡ್ ಮಾಡಿ ನಿಮ್ಮ ಸ್ವಯಂ ಮೌಲ್ಯಮಾಪನಗಳನ್ನು ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ಇಲ್ಲಿಗೆ ತರಗತಿಯನ್ನು ನಿಲ್ಲಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.